press the bell icon on the YouTube app and never miss another update. Hello dear students, let us continue from yesterday's RMS current. Still one or two examples that you must have in your mind how RMS current can be calculated. Now you take a problem that you must calculate with fast method, take less time, find the RMS value of the current of AC represented by the equation I1 cos 3 omega t plus I2 sin 3 omega t for 0 to t. So many student could have answered, your answer is I1 square plus I2 square under root by root of I1 square plus I2 square by root 2 is the answer. Simple as by the definition, IRMS is root of square of mean of instantaneous current. So by the definition of that, we take this answer as, say, I1 square cos square 3 omega t plus I2 square sin square 3 omega t, that is a square plus b square plus 2ab, that is 2I1 I2 sin 3 omega t into cos 3 omega t under root. So as you said and we said, directly answers are in your hand. I1 square. The square of mean of this cos square theta is 1 by 2. Again it is I2 square 1 by 2. Just for your reference, I take I1, I2 outside, sin 2 theta. You just make it as sin 2 theta. And the average value of, I write like this, I1, I2, average value of sin 2 theta means 6 omega t. And as we said, this value becomes what? 0. So final answer is I1 square, I2 square divided by 2 whole root. ಚೆನ್ನಾಗಿ ಅರ್ಥ ಆಗಿದೆ ಸರ್ ಅನ್ನೋರು ಡೈರೆಕ್ಟ್ ಆನ್ಸರ್ ಮಾಡ್ಕೊಳ್ಳಿ. E is equal to, say, 10 cos 6 omega t plus 20, 30, 40 mana, 30, 40 sin 6 omega t. Same ERMS value. Find ERMS. ನಿಮ್ಮ ಎಂಟ್ರೆನ್ಸ್ ಪೇಪರಲ್ಲಿ ಸಿಕ್ಕಿರುತ್ತೆ ಸರ್, ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ, ಮತ್ತೊಂದು ಸಲ ಹೇಳ್ಕೊಟ್ಟಿದ್ದೀನಿ, ಇದನ್ನು ಅವಾಯ್ಡ್ ಮಾಡಿ ನಿಮ್ಮ ಆನ್ಸರ್ ಏನು ಬರೀರಿ ಸರ್, ರೂಟ್ ಆಫ್ 30 ಸ್ಕ್ವೇರ್ ಪ್ಲಸ್ 40 ಸ್ಕ್ವೇರ್ ಬೈ 2, ರೂಟ್ ಆಫ್ 900 ಪ್ಲಸ್ 1600, ದಟ್ ಈಸ್ 2500, 900 ಪ್ಲಸ್ 1600 divided by 2 means root of 2500 by 2 means 50 divided by root 2 is the RMS voltage. 25 square root is 500, that is 50, 50 by root 2. ಕೆಲವರಿಗೆ ಈಗೆಲ್ಲ ಕಲಿಸ್ಬಿಟ್ಟಿರ್ತೀವ, ಚೆನ್ನಾಗಿ ಕಲ್ತಿರ್ತಾರ, ಚೆನ್ನಾಗಿ ಕಲ್ತ ಮೇಲೆ ಹೇಳೋದು ಮಾಡಿಸಿದ್ದೆ ಮಾಡ್ತೇನೆ ಲೆಕ್ಕ ಅಂತ ಹೇಳೋದು ಅರ್ಥ ಆಗಿಬಿಡುತ್ತೆ ನೋಡಿ ಬೇಸಂಗೆ. ಮೊದಲು ಏನು ಗೊತ್ತಿಲ್ಲದಂಗೆ ಕೇಳು, RMS ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ಪಕ್ಕ ಪರ್ಫೆಕ್ಟ್ ಗೊತ್ತೈತೆ,
ಇದನ್ನು ಇನ್ನೊಂದು ಲೆಕ್ಕ ಕೊಟ್ಟರೆ ಅವನಲ್ಲೇ ಮಾಡ್ತಾನೆ ಅಂತ ಹೇಳ್ತೀರ ಕೆಲವು ಹುಡ್ರು, ಆಯಿತಾ. ನೆಕ್ಸ್ಟ್, ಈಗ ಅಂಥ ಹುಡ್ರು ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಫಂಕ್ಷನ್ ಕೊಡ್ತೇನೆ, ನಾನು ಮಾಡೋದನ್ನು ಬೋರ್ಡ್ ಕಡೆ ನೋಡಬಾರ್ದಪ್ಪ. ಚಾಲೆಂಜಿಂಗ್ ತಗೊಂಡು ಸಾಲ್ವ್ ಮಾಡ್ರೆ ನೋಡೋಣ. ಏನು ಸರ್ ಕೊಟ್ಟಿದ್ದಾರೆ? ಎ ಸಿ ಕರೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಇಕ್ವೇಶನ್ ಎ ಸಿ ಕರೆಂಟ್ ಈಸ್ ರೆಪ್ರೆಸೆಂಟೆಡ್ ಆಸ್ I of t is equal to 2t square. 2t square. Calculate the RMS current for 2 second to 4 second. Find IRMS for those who understood perfectly, such student. ಇನ್ನೊಂದು ಅವ್ರೇನು ಮಾಡಬೇಕು, ಅಗೇನ್ ಫೈಂಡ್ ದಿ ಆರ್ ಎಮ್ ಎಸ್ ಕರೆಂಟ್ ಆಫ್ ಸಾಟ್ ಟೂತ್, ಗರಗಸ ಕೊಟ್ಟಿದ್ದಾರೆ ಅವರು. ಲೈಕ್ ದಿಸ್ ಇಟ್ ಈಸ್ ರಿಪೀಟಿಂಗ್. ಏನು ಕೊಟ್ಟಿದ್ದಾರೆ? ಪೀಕ್ ವ್ಯಾಲ್ಯೂ ಎ ಕೊಟ್ಟಿದ್ದಾರೆ, ಸ್ಮಾಲ್ ಏನೋ ಸಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟೈಮ್ ಪೀರಿಯಡ್ ಟಿ 2t ಆ್ಯಂಡ್ ಸೋ ಆನ್. ಇದು ಟೈಮ್ ಆಕ್ಸಿಸ್, ಇದು ಕರೆಂಟ್ ಆಕ್ಸಿಸ್. ವರ್ಟಿಕಲ್ ಈಸ್ ಕರೆಂಟ್, ಹಾರಿಜಾಂಟಲ್ ಈಸ್ ಟೈಮ್. Now those who are very confident, say you solve this without looking at the board. Now, listen, those who want to learn correctly, listen here. What is the definition of IRMS? IRMS, sir, you just told for us, square root of mean of square of instantaneous current. ನಾನು ಹೇಳ್ತಾ ಇದ್ದೇನೆ I into T ಅಲ್ಲ, I is a function of time. ಕೆಲವು ವಿದ್ಯಾರ್ಥಿಗಳು I into T ಓದ್ಕೋಬೇಡ, ಹಂಗೆ ಓದ್ಕೋಬೇಡ. I is a ಫಂಕ್ಷನ್. ಈಗ ಇದ್ರ ಮ್ಯಾಥಮೆಟಿಕ್ಸಲ್ಲಿ ಬರಿತೀವಲ್ಲ, ಫಂಕ್ಷನ್ ಆಫ್ ಎಕ್ಸ್ ಅಂತ ಬರಿತೀವಿ, ಎಫ್ ಇಂಟು ಎಕ್ಸ್ ಅಂತ ಓದಲ್ಲ. ಹಾಗೆ I of T, I of T ಏನೋ 2t ಸ್ಕ್ವೇರ್. ಹಾಗೆ ಕೆಲವು ಮಾಡಬೇಕು ಅಂತ ಹೇಳಿದ್ರಲ್ಲ, ಇಲ್ಲಿ ಇಕ್ವೇಷನ್ ಕಂಡುಹಿಡಿಬೇಕು. ಯು ಹ್ಯಾವ್ ಟು ಫೈಂಡ್ ದ ಇಕ್ವೇಷನ್ ಆಫ್ ಕರೆಂಟ್. I of T, ಫಂಕ್ಷನ್ ಆಫ್ T ಏನು ಅಂತ ಕಂಡುಹಿಡ್ಕೋಬೇಕು. ದೋಸ್ ಹು ವಾಂಟ್ ಟು ಸಾಲ್ವ್ ಅಲೋನ್ ಅಂತ ವಿದ್ಯಾರ್ಥಿಗಳು. ಈಗ ಇಲ್ಲಿ ಇಕ್ವೇಷನ್ ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಕ್ಲಾಸಲ್ಲಿ ಇವತ್ತು ಬಂದು ಏನು ಮಾಡಿದ್ವಿ, ಸೈನು ಕಾಸು ಪರ್ಫೆಕ್ಟ್ ಆಗಿದ್ದೀರಾ ಸರ್. ಸೈನ್ ಕಾಸ್ ಬಿಟ್ಟು ಬೇರೆ ಏನಾರ ಕೊಟ್ಟಿದ್ರೆ ಅದನ್ನು ಕೂಡ ಸೇಮ್ ಡೆಫಿನೇಷನಿಂದ ಸಾಲ್ವ್ ಮಾಡ್ಬೋದು. ಇಲ್ಲಿ 2 ಸೆಕೆಂಡ್ ಟು 4 ಸೆಕೆಂಡ್ ಅಂದರೆ ಟೈಮ್ ಪೀರಿಯಡ್ ಏನಾಗುತ್ತೆ ಅಂತ ಕೇಳಿ, ಈಗ ನೋಡಿಲ್ಲ 0 to t ಅಂತ ಆಯಿತು. 0 t ಅಂದರೆ 2 ಸೆಕೆಂಡ್ ಟು 4 ಸೆಕೆಂಡ್ ಅಂದರೆ 4 - 2 ದಟ್ ಈಸ್ 2 ಸೆಕೆಂಡ್ ಅಂತ ಬರ್ಕೊಂಡು. ಟೈಮ್ ಪೀರಿಯಡ್ ಈಸ್ 2 ಸೆಕೆಂಡ್. 2 ಸೆಕೆಂಡಿಂದ 4 ಸೆಕೆಂಡ್ ಅಂದರೆ ದಟ್ ಹ್ಯಾಪನ್ಸ್ ಫಾರ್ ಎವ್ರಿ 2 seconds ದ ಸೈಕಲ್ ಈಸ್ ರಿಪೀಟಿಂಗ್ ಅಂತ. ಈಗ ಅಲ್ಲಿ 0 to t ಅಂತ ಬರೆದ್ರೆ ಫಾರ್ ಎವ್ರಿ ಟಿ ಸೈಕಲ್, ಫಾರ್ ಎವ್ರಿ ಟಿ ಸೆಕೆಂಡ್ ಸೈಕಲ್ ಈಸ್ ರಿಪೀಟಿಂಗ್. ಡಿಫ್ರೆನ್ಸ್ ಎಷ್ಟಾಯಿತು? ಟಿ ಆಯಿತು. ಈಗ ನಾನು ಟಿ ಟು 2t ಕೊಟ್ಟಿದ್ದೆ ಅಂತ ಇಟ್ಕೋ, ಡಿಫ್ರೆನ್ಸ್ ಎಷ್ಟಾಯಿತು? ಟಿ ಆಗಬೇಕು. ಹೆಂಗೆ ಬಂತು? 2t - t. ಹಾಗೆ 4 - 2 ಮಾಡ್ಕೊಂಡ್ರೆ 2 ಸೆಕೆಂಡ್, 0 to 2 ಸೆಕೆಂಡ್ಸ್ ಆಯಿತು. ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಫಂಕ್ಷನ್ ಹೆಂಗಿದೆ ಅಂತೇಳಿ, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಟೈಮ್ ಪೀರಿಯಡ್. ಫಸ್ಟ್ ಪ್ರಾಸೆಸ್, ಐಡೆಂಟಿಫೈ ದ ಫಂಕ್ಷನ್ ಅಲಾಂಗ್ ವಿತ್ ದ ಟೈಮ್ ಪೀರಿಯಡ್. ನಾ ಹೇಳ್ದಂಗೆ ಚೆನ್ನಾಗಿ ಕೇಳಿಸ್ಕೊಂತಾರೆ, ಕೆಲವ್ರು ಬೇಕಾದ್ರೆ ಬರ್ಕೋಬೋದು. ದೋಸ್ ಆರ್ ಇಂಟ್ರೆಸ್ಟೆಡ್. ಫಸ್ಟ್ ಐಡೆಂಟಿಫೈ ದಿ ಇಕ್ವೇಷನ್ ಆಫ್ ಎ ಸಿ and the corresponding time period. For what period the cycle is repeating. Then apply the definition of RMS current. Yes sir. Now let us start, dear students. ನನ್ನ ಜೊತೆ ಬರಿತಾ ಬನ್ನಿಪ್ಪ. ರೂಟ್ ಆಫ್ ಇದನ್ನು ಅಗಲೆಲ್ಲ ರೂಟ್ ಯಾರು ಬರೀತಾರ ಅನ್ನೋ ಬೇಜಾರಾದರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಕೊಂಡ್ರೆ IRMS ಸ್ಕ್ವೇರ್ ಇರುತ್ತೆ. ಸರ್ ಸ್ಕ್ವೇರ್ ರೂಟ್ ಬರಲಿಕ್ಕೆ ದೊಡ್ಡದಾಗುತ್ತೆ ಅನ್ನಲಿಕ್ಕೆ ಮೀನ್ ಆಫ್ I² T
ಫೈನಲ್ ಏನು ಆನ್ಸರ್ ಬರುತ್ತಲ್ಲ ಅದಕ್ಕೆ ಸ್ಕ್ವೇರ್ ರೂಟ್ ತೊಗೊಂಡ್ರು ಆಗುತ್ತೆ. ಸರ್ ಐ ಸ್ಕ್ವೇರ್ ಟಿ ಏನೋ ಕೊಟ್ಟಿದ್ರಲ್ಲ ಈಗಲ್ಲಿ 2t² ಕೊಟ್ಟಿದ್ರು ಅಂದರೆ ಎಷ್ಟಾಯಿತು 4t² ಮೀನ್ ವ್ಯಾಲ್ಯೂ ಫಾರ್ ಎಲ್ಲಿಂದ 0 to 2 seconds. ಈಗ ಅವರೇಜ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀಯಾ, ಇಂಟಗ್ರೇಟ್ ಮಾಡ್ತೀಯಾ. ಇಂಟಗ್ರೇಟ್ ಫ್ರಮ್ ಎಲ್ಲಿಂದ 0 to 2. ಯಾವ ಫಂಕ್ಷನು i²t ದಟ್ ಈಸ್ 4t² ವಿತ್ ರೆಸ್ಪೆಕ್ಟ್ ಟು ಟಿ. ಎವರೇಜ್ ವ್ಯಾಲ್ಯೂ ಬೇಕು ಡಿವೈಡೆಡ್ ಬೈ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಎಷ್ಟಿದೆ ಅಲ್ಲೇ 0 to 2 seconds. ಜನರಲ್ ಫಾರ್ಮುಲಾ ಐ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ. ಅದೇನು ಫಂಕ್ಷನ್ ಕೊಟ್ಟಿದ್ರೆ ನಾನು ಬರ್ಕೋಬೇಕು. ಯಾವ್ದು ಕೊಟ್ಟಿದ್ದಾರೆ i²t. ನಾನು ಎವರೇಜ್ ವ್ಯಾಲ್ಯೂ ಕಂಡು ಹಿಡಿತಾ ಇದ್ದೇನೆ. i²t ಅಂತಂದ್ರೆ 4t² ವಿತ್ ರೆಸ್ಪೆಕ್ಟ್ ಟು ಟಿ ಡಿಫೈನ್ಡ್ ಫಾರ್ ಹೌ ಮಚ್ ಸೈಕಲ್. ಅವರೇಜ್ ಕಂಡು ಹಿಡಿಬೇಕಲ್ಲ ಅದಕ್ಕೆ 1/t ಹೇಳ್ಕೊಟ್ಟಿದ್ದೀರಿ ಸರ್. ಈಗ ದೋಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡ್ತೀವಾಗಪ್ಪ. 4 ಹೊರಗೆ ತೊಗೊಳ್ಳೋಣ, ಟಿ ಕಡೆ ತೊಗೊಳ್ತೇನೆ. ಸೊ ಇವ್ರ ಆನ್ಸರ್ 4/t ಹೊರಗೆ ಹೋಗುತ್ತೆ. ಇಂಟಗ್ರೇಷನ್ ಆಫ್ t² ಇಸ್ t³ ಇಂಟಗ್ರೇಟ್ ಫ್ರಮ್ 0 to 2. ನಿಮ್ಮ ಆನ್ಸರ್ ಸಿಗುತ್ತೆ ನೋಡಪ್ಪ. 4 ಡಿವೈಡ್ ವಾಟ್ ಇಸ್ ದ ಟೈಮ್ ಪೀರಿಯಡ್ 2 into 3 ಕರೆಕ್ಟ್. 4 ಔಟ್ಸೈಡ್. ಯಾಕೆ ಐ ಆಫ್ ಟಿ ಏನು ಕೊಟ್ಟಿದ್ವಿ, ವಿ ಹ್ಯಾವ್ ಗಿವನ್ ಐ ಟಿ ಈಸ್ ಈಕ್ವಲ್ ಟು ಹೌ ಮಚ್ ಐ ಹ್ಯಾವ್ ಗಿವನ್ 2t² ಕೊಟ್ಟಿದ್ದೇನೆ. ಗಿವನ್ ಫಂಕ್ಷನ್ 2t² ಸ್ಕ್ವೇರ್ ಮಾಡಿದೆ 4t². 4 ಹೊರಗೆ ಬಂತು, ಟಿ ಇಲ್ಲಿ ಬಂದಿದೆ. ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ, ಹೌದು ಗುರುಗಳೇ. ಈಗ t³ ಇದೆ, ಅಪ್ಪರ್ ಲಿಮಿಟ್ ಎಷ್ಟಾಯಿತು 2³ 8 - 0. ಸೊ ಯು ಗೆಟ್ 2 1s 2 2s ಏನೆಂಟು 16 16/3 amps ಬಂತು. ಬಟ್ ಲೆಫ್ಟ್ ಸೈಡ್ ಏನಿದೆ ಸ್ಕ್ವೇರ್ ಇದೆ. IRMS². ನಾನು ಸ್ಕ್ವೇರ್ ರೂಟ್ ಹಗಲಲ್ಲ ಏನು ಬರೆಯೋದು ಅಂತೇಳಿ. ಸೊ ಯು ನೀಡ್ IRMS ಸ್ಕ್ವೇರ್ ರೂಟ್ ತಗೊಳ್ತೀಯ 16/3 ಆಗುತ್ತೆ. ಸೊ ಯುವರ್ ಆನ್ಸರ್ ಈಸ್ 4 ಡಿವೈಡೆಡ್ ಬೈ √3 ಬಂತು. ಓಕೆ, ಟೂ ಸೆಕೆಂಡ್ to 4 seconds. Time period is 2. One second, 2 to 4 ಆದರೆ ಕರೆಕ್ಟ್ ಇದೆ ಬಿಡಿ, ಕರೆಕ್ಟ್ ಇದೆ. Two second to 4 seconds. One dear students, one mistake that has happened. Time period is t here, correct? But we must take the time given, that is 2 seconds to 4 seconds, means the lower limit is 2, upper limit is 4. 2 to 4 ಅನ್ನು ಹಿಂಗೆ ಮಾಡ್ತೇವೆ, 2 times of interval divide ಮಾಡ್ತೇವೆ. 2 to 4 can be taken as 0 to 2 ಡಬಲ್ ಮಾಡಬೇಕು ಅಷ್ಟೇ. ಎಸ್, ಸ್ಮಾಲ್ correction from my side. I can lower time is 2, upper time is 4, time period is 2, obviously difference is 2. So now you got 4t² with respect to t divided by t. Yes. So your answer 2/2
take 4 outside, integrate t cube by 3, 0 to 2. 2 to cancel here, 4 by 3 as we done in the previous. So that is 4 by 3 ಹೊರಗೆ ಬಂತು, 8 minus 0, 8 4 32 by 3. ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ, ಆಗಲೇ ತಪ್ಪು ಮಾಡಿತ್ತು, ಏನು ತಪ್ಪು ಗೊತ್ತಾಯ್ತು ಈಗ ಅದು. ಸೊ ಇಲ್ಲಿ ಟೈಮ್ ಪೀರಿಯಡ್ 2 ಸೆಕೆಂಡ್ ಇರುತ್ತೆ, ಲೋಯರ್ ಲಿಮಿಟ್ ಇಸ್ 2 to 4. 2 to 4ನ 2 ಇಂಟರ್ವಲ್ ಡಿವೈಡ್ ಮಾಡ್ತೀವಿ, 0 to 2ನ ಡಬಲ್ ಮಾಡ್ಕೋತೀವಿ. ಆಗ ಹೇಳಿದ ಅರ್ಥ ಆಯ್ತಲ್ವಾ ಅದು? 2 times divided by t ಇರುತ್ತಲ್ಲ, 0 to 2 is that interval 2 to 4 is divided as 0 to 2, ಈ ಥರ 0 to 2 ಅನ್ನು ಡಬಲ್ ಸರ ಮಾಡ್ಕೊಂಡಂಗೆ. ಸೊ ನಾವು ಫೈನಲ್ ಆನ್ಸರ್ ಈಸ್, ಮತ್ತೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 8 by 2 t square, ದಟ್ ಈಸ್ 4 ಬರೆದಿದ್ದೀರಿ. ಆನ್ಸರ್ 32 by 3 ಇದೆ, ಸ್ಕ್ವೇರ್ ರೂಟ್ ತಗೋಣ. ದಿಸ್ ಇಸ್ IRMS, ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. IRMS is equal to square root of 32 by 3. You can write like this, 16 twos are 32 by 3. For 16 outside means IRMS is equal to 4 root 2 by 3. Okay, next 432 by 3 t cube 2 power 3, 0 to 2. Okay. Next, one more sawtooth. For sawtooth given by this diagram. With respect to time, question is find the RMS current of the function of AC represented as. Find IRMS of AC as shown below. 0, T, 2T and so on. This vertical y-axis is current. This is amplitude, they have given A. Now the time period is, for every t second the cycle is repeating, means time period is what? 0 to t. Then we have to identify the function here. Now it looks like a straight line. Straight line passing through origin, that is y is equal to mx plus c. Y-intercept is 0 here. Equation of straight line passing through origin, that is y-intercept is 0. Y ಅಂದರೆ ಯಾವುದಪ್ಪ ಸರ್? ಕರೆಂಟ್. ಫಂಕ್ಷನ್ ಆಫ್ ಟೈಮ್. ಸ್ಲೋಪ್ ಅಂದರೆ tan theta ಹಾಕೋ. ಸ್ಲೋಪ್ ಈಸ್ m, that is equal to tan theta. ಆಪೋಸಿಟ್ ಸೈಡ್ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? A. adjacent side ಎಷ್ಟಿರುತ್ತೆ? t ಇರುತ್ತೆ. ಸೊ ದಟ್ ಈಸ್ ಸ್ಮಾಲ್ a by t. ಸೊ ಫಂಕ್ಷನ್ ಆಫ್ ಕರೆಂಟ್ ಏನು ಬಂತು ಅಂತ ಕೇಳಿದ್ರೆ a by t ಬಂತು. ಆಮೇಲೆ ಎಕ್ಸ್ ಇದೆ ನೋಡಪ್ಪ, ಸ್ಲೋಪ್ m ಇಂಟು ಎಕ್ಸ್ ಸ್ಲೋಪ್ ಕಂಡು ಹಿಡ್ಕೊಂಡು ಎಕ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನು ಕೊಟ್ಟಿದ್ದಾರೆ? ಟಿ ಕೊಟ್ಟಿದ್ದಾರೆ. ಸೊ a into t by t is the function of current ಬಂತು. So you can write a t divided by capital T is the equation of current. ಆಗಲ್ಲ ನಾನು ಹೆಂಗೆ ಕರೆಂಟ್ I of t is equal to 2t square ಅಂತ ಕೊಟ್ಟಿದ್ದೆ, ನೆನಪಿದೆಯಾ? ಹಾಗೆ ಈಗ ನೀನು ಇಕ್ವೇಶನ್ ಆಗಲೇ ಕೊಟ್ಟಿದ್ರು, ಇಲ್ಲಿ ಕೊಟ್ಟಿಲ್ಲ. ಈಗ ಹೌ ಟು ಕ್ಯಾಲ್ಕುಲೇಟ್ ದಿ ಇಕ್ವೇಶನ್? ಯು ಹ್ಯಾವ್ ದಿಸ್ ಮ್ಯಾಥಮೆಟಿಕ್ಸ್ ಸ್ಟೆಪ್. ನಾವು ಯೂಸ್ definition of RMS current. First, identify the time period along with the equation of the current.
Once it is identified, done correctly, get into what? Definition of RMS current. ಬರ್ಕೊಂಡಿದ್ದೀರಾ? By the definition of IRMS equal to square root of mean of square of instantaneous current. ಚೆನ್ನಾಗಿ ಇಂಥ ಲೆಕ್ಕಗಳು ನಿಮ್ಮ ಎಂಟ್ರೆನ್ಸಲ್ಲಿ ಇರ್ತಾವೆ ಕಣಪ್ಪ. ಅದು ಎಸ್ಪೆಷಲಿ JE ಕಡೆ ಹೋದ್ರಂತೂ ನೀವು ಇದ್ದೇ ಇರ್ತವೆ. ಆಮೇಲೆ ಈಸಿ ಇರ್ತವೆ, ಭಯ ಪಡಬೇಡಿ. ಈ ಥರ ಪ್ರಾಕ್ಟೀಸ್ ಮಾಡಿ ಹೇಳ್ಕೊಡ್ತಾ ಇದೆ ನೋಡಿ. ಸೊ ಈಗ ನಮಗೆ ನಾವೇನು ಮಾಡೋಣ, IRMS ಸ್ಕ್ವೇರ್ ಈ ಕಡೆ ಬರ್ಕೊಂಬಿಡೋಣ. ಸೊ ನಮಗೆ ಉಳಿಯೋದು ಈಗಲ್ಲಿ I ಆಫ್ ಸ್ಕ್ವೇರ್ ರೂಟ್ ಆಫ್ ಮೀನ್ ಆಫ್ ಸ್ಕ್ವೇರ್ ಆಫ್. ಕರೆಕ್ಟ್ ಇದೆ. IT ಸ್ಕ್ವೇರ್ ಆಗಲ್ಲ, ಸ್ಕ್ವೇರ್ ಮಾಡ್ಕೊಂಡ್ವಿ ಅದನ್ನು. 2T ಸ್ಕ್ವೇರ್ ಇತ್ತಲ್ಲ, ಓಕೆ ಇರ್ತಾರೆ. ಸೊ ನೆಕ್ಸ್ಟ್ I ಸ್ಕ್ವೇರ್ T ಅಂತಂದ್ರೆ ಏನು ಬಂತಪ್ಪ ಇಲ್ಲಿ ಇಕ್ವೇಷನ್ ನಮಗೆ? ಸರ್ A/T ಇಂಟು T ಹೋಲ್ ಸ್ಕ್ವೇರ್ ಬಂತು ಸರ್. ಇದರ ಎವರೇಜ್ ವ್ಯಾಲ್ಯೂ ತಗೋಬೇಕೀಗ. ಅದರ ಎವರೇಜ್ ವ್ಯಾಲ್ಯೂ ತಗೋಬೇಕಾದ್ರೆ ಇಂಟಗ್ರೇಟ್ ಮಾಡ್ಬೇಕು ಸರ್. ಇಂಟಗ್ರೇಟ್ ಫ್ರಮ್ ಎಲ್ಲಿಂದ? 0 to T divided by T. What it gives? Average value of the function defined for 0 to T second, that is IRMS square. Square root of mean of square of instantaneous current. ಸಾಲ್ವ್ ಮಾಡ್ತೀರೇನಪ್ಪ? ಹಾಂ ಸರ್, ಮಾಡೋಣ ಸರ್. ಈಗ ಫುಲ್ ರೂಟ್ ಬರೀಲಿಕ್ಕೆ ಈಸಿ ಆಗಲಿ ಅಂತೇಳಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್. T ಮೇಲೆ ತಗೋಣ. 1/T A square by T square, right? Integration of T square with respect to T from 0 to T. So you get A square by T cube. A square by T cube. T square ಇದೆ. T square ದ ಇಂಟಗ್ರೇಷನ್ ಮಾಡಿದ್ರೆ T ಕ್ಯೂಬ್ ಆಗುತ್ತೆ. ಡಿವೈಡೆಡ್ ಬೈ T cube divided by 3 from 0 to T. ಸಾಲ್ವ್ ಮಾಡಿ ಎಷ್ಟಾಯಿತು? A square divided by 3T cube, 3T cube. Then T cube is the upper limit minus lower limit, that is a T cube minus 0. So T cube cancel aayto. IRMS square is A square by 3. Therefore IRMS current check ಮಾಡಿದ್ರೆ A divided by root 3 ampere. RMS current is expressed in terms of ampere. ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿಪ್ಪ. ಆಗಲೇ ಸ್ವಲ್ಪ ಚೆಕ್ ಮಾಡ್ತೀನಿ ವಿದ್ಯಾರ್ಥಿಗಳೇ, ಏನೋ ಸ್ವಲ್ಪ ಅನುಮಾನ ಅಂತ ಅನಿಸ್ತು. ಇದರ ಸ್ಕ್ವೇರ್ 2T ಸ್ಕ್ವೇರ್ ಕೊಟ್ಟಿದ್ದೆ ನಾನು. ಆ್ಯಕ್ಚುಲಿ 2T ಅದು 2T ಸ್ಕ್ವೇರ್ ಕೊಟ್ಟರೆ ಸ್ಕ್ವೇರ್ ಬರ್ಕೊಳ್ಳೇಬೇಕು. ಡಿವೈಡೆಡ್ ಬೈ T we get 4 by T 2 times of 4 ಮಾಡ್ಕೊಂಡಿದೆ. ಇದು ಸ್ಕ್ವೇರ್ ಮಾಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಐ ರಿಮೆಂಬರ್ ವೆಲ್. T power 4 0 to 2. Dear friends, in previous problem square, this type of square is not done. As sorry for that. ಈಗ ಇದನ್ನು A by root 3 ಅದು ಇದು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿಕೊಂಡು ಏನು ಮಾಡಿ ಅಂದರೆ ಒಂದು ಹೆಲ್ಪ್ ಏನಂದರೆ ಆ 2T ಸ್ಕ್ವೇರ್ ಕೊಟ್ಟಿದ್ನಲ್ಲ 2T ಅಂತ ಬರ್ಕೊಂಬಿಡಿ, ಅಲ್ಲಿ ಮುಗಿದೋಗುತ್ತೆ. I of T ಅನ್ನು 2T ಅಷ್ಟೇ ಬರ್ಕೊಳ್ಳಿ, ಉಳಿದ ಕ್ಯಾಲ್ಕುಲೇಷನ್ ಪಾಸ್ ಆಗಿಬಿಡುತ್ತೆ. ಸರ್ ಗೊತ್ತಾಗಲಿಲ್ಲ. ಓಕೆ, ಲೆಟ್ ಅಸ್ ಡೂ ದ್ಯಾಟ್.
let us calculate in both the methods. So I of t is 2, if I of t is 2, take the question dear students, find the RMS current of the AC, find the RMS current of the AC, I of t is equal to 2t for 2 second to 4 second ಬರೆಯೋಣ. Time period is 2 second ಆಯಿತು. So now you take definition, I RMS square ಬರ್ಕೊಂಡಿದ್ದೀನಿ, I square t, mean of square of instantaneous current. That is, what is the function here? 2t square has to be integrated from 2 to 4 divided by t with respect to t, and 2t square correct ಇದೆ. ನೋಡಿ 2t square ಇದೆ, ಮತ್ತೆ ತಪ್ಪು ಮಾಡಿದೆ, 4 ಆಯ್ತದೆ. 2t whole square, 4t square. So now I get 4 divided by 2. Capital T is 2. ಬರೆದಿದೆಯಾ? 4 ಹೊರಗಾಯಿತು. t square is t cube by 3, 2 to 4. 2 to 4. ಪ್ರಾಬ್ಲಮ್ ಇಲ್ಲ, 0 to 2 ಮಾಡೋದು ಒಂದೇ, 2 to 4 ಮಾಡೋದು ಒಂದೇ. 4 by 2 ಈಸಿ ಆಗಲಿಕ್ಕೆ ಅಷ್ಟೇ, ಇನ್ನೇನಲ್ಲ. ಟು ಮೇಕ್ ಇಟ್ ಆಸ್ ಈಸಿ, ದಟ್ಸ್ ಇಟ್. ಕ್ಯಾಲ್ಕುಲೇಷನ್ 4 ಕ್ಯೂಬ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. 4 by t, 4 ಕ್ಯೂಬ್ ಮೈನಸ್ 2 ಕ್ಯೂಬ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಲೇಟ್ ಆಗುತ್ತೆ, ಅದನ್ನ ಈಸಿ ಮಾಡ್ಕೊಳ್ಳಿಕ್ಕೆ 4 by t 0 to 2 into 2 times, 2 to 4 ಡಿವೈಡ್ ಮಾಡ್ಕೋಬೇಕು. 0 to 2, 2 times ಆಫ್ t square with respect to t. ಸರ್ t is equal to 2 ಇದೆ, t is equal to 2 ಕ್ಯಾನ್ಸಲ್ ಆಯಿತು. 4 t cube divided by 3 from 0 to 2. If I have taken 2t ತಗೊಂಡಾಗ, so your answer 4 by 3, 2 cube is 8, means 32 by 3 we got the answer. But I have not taken 2t square, ನಾನು ತೊಗೊಂಡಿದ್ದು 2t ತೊಗೊಂಡಿದ್ರೆ 32 by 3 ಬರುತ್ತೆ. ಸೊ I RMS is root of 32 by 3. 16 2 32 root 4 root 2 by 3. Dear students, we got the answer same ಬಂದಿದೆ. ನಾನು ನಿಮಗೆ ಹಿಂಟ್ ಏನು ಕೊಟ್ಟೆ ಅಂದರೆ, ಅಲ್ಲಿ 2t ಸ್ಕ್ವೇರ್ ಕೊಟ್ಟಿದ್ದಲ್ಲ, ನೀವೆಲ್ಲರೂ ಹೋಗಿ 2t ಮಾಡ್ಕೊಳ್ಳಿ ಅಷ್ಟೇ. ಆಯ್ತು ಸರ್. ನೀವು ಹೋಮ್ವರ್ಕ್ ಏನು ಮಾಡಿ ಅಂದರೆ, ಸೇಮ್ ಪ್ರಾಬ್ಲಮ್ ರಿಪೀಟ್ ಮಾಡಿ 2t ಸ್ಕ್ವೇರ್ ಮಾಡ್ಕೊಳ್ಳಿ. 2t ಸ್ಕ್ವೇರ್ ಮಾಡ್ಕೊಂಡ್ರೆ ಇದೆಷ್ಟಾಯಿತು? 4 ಆಯಿತು. ಮುಗಿಸ್ಬಿಡೋಣ. t ಸ್ಕ್ವೇರ್ ಬದಲು ಇದು 4 ಆಗುತ್ತೆ. ಟೈಮ್ ಪೀರಿಯಡ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾಪಿಟಲ್ T is equal 2 ಸೆಕೆಂಡ್ ಇರುತ್ತೆ. 4 ಹೊರಗೆ ಬಂತು. t ಪವರ್ 4 ಅಂದರೆ t ಪವರ್ 5 by 5 ಬಂತು. 0 to 2 ಆಯಿತು. 4 by 5, 2 to the power of 5 is 32 minus 0. 32 into 4 divided by 5. What is that? I RMS square. So for this problem, so I RMS is equal to square root of 16 into 4, 16 into 2 into 4 divided by 5. So final answer 16 root 4 64 8 ಬರುತ್ತೆ. 16 4s are 64. 8 root 2 by 5 is the IRMS. ಓಕೆ ನೋಡಿಪ್ಪ, ಆರ್ ಎಮ್ ಎಸ್ ಕರೆಂಟ್ ಬಗ್ಗೆನೇ ನಿಮಗೆ ಒಂದು ಲೆಕ್ಕ ಸಿಗ್ಬೋದು. ಕೇಳಿದರೆ ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡಿ.
Now, important, everything is important. Take a heading, phase of AC. It is usually denoted by letter phi. Phase of AC. As we studied in your oscillation chapter and in wave optics, phase means it is representing the position and direction along which the signal is propagating. It is how far it is from the origin and in which direction it is traveling. That represents a phase. You can have that. Phase of an AC represents, means generally, ಬರ್ಕೋಬೇಡಿ ತಡಿಯಪ್ಪ, phase of an AC ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರಬೇಕು, ವಾಟ್ ಶುಡ್ ಬಿ ದಟ್ ವಿ ಶುಡ್ ಗೆಟ್ ಇನ್ ಯುವರ್ ಎಕ್ಸಾಮ್ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ, say let us say there is one reference line. Say there are two athletes who is participating in running event. ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಒಂದು 100 meters ಇದೆ ಅಂತ ಅಂದ್ಕೊಳ್ಳೋಣ. A and B they start running at the same instant. Let us say that A has reached at a time t is equal to 10 seconds. He has taken 10 seconds to travel 100 meters. You could have heard about Bolt, number 1 ಅಂತ ಕೇಳಿರ್ಬೋದು. ಬೋಲ್ಟ್ ಅಂತೇಳಿ ಅಮೆರಿಕದಾನು, ಫಾಸ್ಟೆಸ್ಟ್ 9.2 seconds ಎಲ್ಲ ಓಡಿದಾನೆ. ಬಿಡೋದಿಲ್ಲ, ನೀವು ಓಡ್ತೀರಂತ ಅನ್ಕೋಣ. ಸರ್ ನೀವು ಸರ್ ನಾವು ಓಡೋಣ ಅಂತ. B has reached the same reference, means he has traveled 100 meters, say in time 9 seconds. Assume that B ಎಷ್ಟು ತೊಗೊಂಡಿದ್ದಾನೆ 9 seconds, A ಎಷ್ಟು ತೊಗೊಂಡಿದ್ದಾನೆ 10 seconds ತೊಗೊಂಡಿದ್ದಾನೆ. ಇಲ್ಲಿ ಸಿಂಪಲ್ ಆಗಿ ಹೇಳಿ, ಈ ರೆಫರೆನ್ಸ್ ಲೈನನ್ನು ಯಾರು ಫಸ್ಟ್ ಮುಟ್ಟಿದ್ರು B, ಯಾರು ಲೇಟಾಗಿ ಮುಟ್ಟಿದ್ರು A, ಯಾರು ಫಾಸ್ಟ್ ಇದ್ದಾರೆ B, ಯಾರು ಸ್ಲೋ ಇದ್ದಾರೆ A, ಯಾರು ಲೀಡಿಂಗ್ ಇದೆ ಮುಂದಿದ್ದಾರೆ B, ಯಾರು ಹಿಂದಿದ್ದಾರೆ A. ಒಬ್ಬ ಮುಂದೆ ಇದ್ದರೆ ಇನ್ನೊಬ್ಬ ಹಿಂದಿರಲೇಬೇಕು. ಹಾಗೆ ಇನ್ ಆರ್ಡರ್ ಟು ಕ್ರಾಸ್ ದಿಸ್ ರೆಫರೆನ್ಸ್ ಲೈನ್ ವಿ ಹ್ಯಾವ್ ಟೇಕನ್ ಸಮ್ ಟೈಮ್ ಆ್ಯಂಡ್ ಆಸ್ ಎ ರೆಫರೆನ್ಸ್ ವಿ ಸೇ ದಟ್ B leads ಅಥವಾ B is ahead of A ಅಥವಾ B leads A by, ಇಬ್ಬರ ಡಿಲೇ ಎಷ್ಟಾಗುತ್ತೆ ಚೆಕ್ ಮಾಡಿ. ಈಗ 10 ಸೆಕೆಂಡ್ ತಾಂಡೋಣ ಅಂತೇಳಿ ಇವನು ಮುಂದಿರೋದಲ್ಲ, ಬೇಗ ಮುಟ್ಟಿರೋ ಯಾರು B. ಇವರಿಬ್ಬರ ನಡುವೆ ಟೈಮ್ ಡಿಲೇ ಎಷ್ಟಿದೆ 1 second ಇದೆ. ಅಂದರೆ B ಈಸ್ ಅಹೆಡ್ ಆಫ್ A ಬೈ ಹೌ ಮಚ್ ಸೆಕೆಂಡ್ 1 second. ಅಥವಾ ಹಿಂಗೆ ಉಲ್ಟಾ ಹೇಳ್ಬೋದಾ, A ಲ್ಯಾಗ್ಸ್ ಬಿಹೈಂಡ್ ಯಾರು B by how much 1 second. ಅರ್ಥ ಆಯ್ತು ಅಂತ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ನಮ್ಮ ಆಲ್ಟರ್ನೇಟಿಂಗ್ ಕರೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಯಾವುದು AC ಹೋಗ್ತಾ ಇರುತ್ತೆ ಹಿಂಗೆ. ಹಾಗೆ ಇದು ಯಾವುದು ಕರೆಂಟ್ ಅಂತ ಅನ್ನೋಣ. ಹಾಗೆ ಇನ್ನೊಂದು ಸ್ವಲ್ಪ ಏನೋ ಚೇಂಜ್ ಮಾಡಿ, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ, ಅಷ್ಟಿನ್ನೇನಿಲ್ಲ, ಚೇಂಜ್ ಮಾಡ್ಬೋದು. ಸೊ ಇದು ವೋಲ್ಟೇಜ್ ಅಂತ ಅನ್ಕೋಣ, ಇದೊಂದು ರೆಫರೆನ್ಸ್. ಇಫ್ ಐ ಅಬ್ಸರ್ವ್ ದಿಸ್ ರೆಫರೆನ್ಸ್, ಸೇ 0 mark is the reference, dear students. ಈಗ 100 meter ಕೌಂಟ್ ಮಾಡಲಿಕ್ಕೆ ಒಂದೇನೋ ರೆಫರೆನ್ಸ್ ಬೇಕಲ್ಲ. ಹಾಗೆ ಈ ಕರೆಂಟು ಮತ್ತು ವೋಲ್ಟೇಜ್ ಏನು ಮಾಡ್ತಾ ಇದೆ, ಈ ರೆಫರೆನ್ಸ್ 0 ಮಾರ್ಕನ್ನು ಕ್ರಾಸ್ ಮಾಡ್ತಾ ಇದೆ. ಹೆಂಗೆ ಕ್ರಾಸ್ ಮಾಡ್ತಾ ಇದೆ ನೋಡು, ಈ ಕರೆಂಟ್
ಕರೆಂಟ್ ಮ್ಯಾಕ್ಸಿಮಮ್ ಇದ್ದಾನೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದ್ದರೆ ಈ ವೋಲ್ಟೇಜ್ ನೋಡಿದ್ರೆ ಏನೈತೆ ಅದು ಮ್ಯಾಕ್ಸಿಮಮ್ ಇದೆ, ಇಲ್ಲ ಅಂತಲ್ಲ, ಮ್ಯಾಕ್ಸಿಮಮ್ ಇದೆ. ಬಟ್ ಯಾವ ಡೈರೆಕ್ಷನಲ್ಲಿದೆ? ನೆಗೆಟಿವ್ ಡೈರೆಕ್ಷನಲ್ಲಿದೆ. ಬೋತ್ ಆರ್ ನಾಟ್ ಟೇಕಿಂಗ್ ದ ವ್ಯಾಲ್ಯೂಸ್ ಅಟ್ ದ ಸೇಮ್ ಟೈಮ್. ಆಲ್ರೆಡಿ ಇಲ್ಲಿ ಪಾಸ್ ಆಗ್ತಾ ಇದ್ದಾರೆ, ಏನಾಗ್ತಾ ಇದೆ, ಕರೆಂಟ್ ಹ್ಯಾಸ್ ರೀಚ್ಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸ್ಟಿಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಹೋಗಿದ್ದಾನೆ, ಇವನು ಮ್ಯಾಕ್ಸಿಮಮ್ ಇದಾನೆ ಇಲ್ಲ ಅಂತಲ್ಲ, ಬಟ್ ಇನ್ ದ ನೆಗೆಟಿವ್ ಡೈರೆಕ್ಷನ್ ಇದ್ದಾನೆ, ಇಬ್ಬರು ಜೊತೆಯಾಗಿಲ್ಲ, ಬೇರೆ ಬೇರೆ ಇದ್ದಾರೆ. And we must say that voltage and current, that is V and I ಅಥವಾ V naught and I naught are out of phase ಅಂತ ಕರೀತೀವಿ. ಅರ್ಥ ಆಗಿದೆಯಾ? ಇಲ್ಲ ಸರ್ ಹಿಂಗಿದೆ, ನಾವು ನೋಡಿದರೆ ಹೆಂಗೆ ಕಾಣಿಸ್ತಾ ಇದೆ? So if I observe this voltage and current at the reference line, sir, both current and voltage, they take the maximum values at the same time, sir. ಈಗ ಅವರಿಬ್ಬರು ಎ ಮತ್ತು ಬಿ ಏನಿದ್ದಾರೆ, both of them have reached the reference line at 10 seconds. Then what is the delay here? 0. Both are traveling the 100-meter distance at the same time. Hence, there is no phase delay. We say that, sir, both are reached at the same time. Therefore, they are in phase. ಅವಾಗ ಇವರಿಬ್ಬರ ನಡುವೆ ಫೇಸ್ ಡಿಲೇ ಕ್ಯಾಲ್ಕುಲೇಟ್ ಮಾಡಪ್ಪ ಅಂದರೆ ಫೇಸ್ ಡಿಫರೆನ್ಸ್ 0 ಅಂತ ಅನ್ಬೇಕು. ಹಂಗೆ ಇಲ್ಲಿ ಚೆಕ್ ಮಾಡಿದ್ರೆ ಕೂಡ ದೇ ಆರ್ ಇನ್ ಫೇಸ್. ಹಿಯರ್ ಇಫ್ ಐ ಕ್ಯಾಲ್ಕುಲೇಟ್ ದಿಸ್ ಫೇಸ್ ಆಂಗಲ್ ಇಸ್ 0. In out of phase by some angle that may differ, dear. Let us understand this. This phase angle may be pi by 2, 3 pi by 2 and so on. Means fraction of angle. Or we say that it may be if I calculate the time period, ಗೊತ್ತಲ್ಲ, 0 to t ಗೊತ್ತು, ಅದನ್ನು ಅರ್ಧ ಮಾಡಿದರೆ t by 2, ಇನ್ನು ಅರ್ಧ ಮಾಡಿದರೆ t by 4 ಗೊತ್ತು. ಹಾಗೆ ಏನೇನು ಹೇಳ್ತಿರಲ್ಲ ಸರ್ ಅಂದ್ಬಿಡ್ರಪ್ಪ, ಕಂಪ್ಲೀಟ್ ಸೈಕಲ್ ತೊಗೊಂಡ್ರೆ ಟಿ, ಅರ್ಧ ತೊಗೊಂಡ್ರೆ ಟಿ ಬೈ 2, ಇನ್ನು ಅರ್ಧ ತೊಗೊಂಡ್ರೆ ಟಿ ಬೈ 4. ಹಾಗೆ ನಮಗೇನಿರ್ಬೋದು, ಟಿ ಬೈ 4 ಇರ್ಬೋದು, ಟಿ ಬೈ 2 ಸೆಕೆಂಡ್ಸಲ್ಲಿ ಇರ್ಬೋದು. ಏನವು ದೆ ಕ್ರಾಸ್ ದಿಸ್ ರೆಫರೆನ್ಸ್ ಲೈನ್ ಐದರ್ ಇನ್ ಫೇಸ್ ಆರ್ ವಿತ್ ಸಮ್ ಡಿಲೇ, ಫೇಸ್ ಡಿಲೇ, ಟೈಮ್ ಡಿಲೇ, by which you can identify the position of the current. Current maximum ಇದೆ, voltage ಕೂಡ maximum ಇದೆ. You can, by knowing that phase angle, suppose phase angle 0 ಅಂತ ಹೇಳಿದ್ರೆ ಅಂದರೆ ಅರ್ಥ, ಸರ್ both have reached the maximum value at the same time. Understood? So what the phase of an AC represents, that means it is a fraction of a time period. Fraction of time period or an angle by which the alternating current or alternating voltage or current has crossed its zero reference line. Zero reference line ಅನ್ನು ಕ್ರಾಸ್ ಮಾಡ್ತಾವಲ್ಲ, ಕ್ರಾಸ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತು? ಹೌ ಮಚ್ ಟೈಮ್ ದಟ್ ಹ್ಯಾಸ್ ಇಲ್ಯಾಪ್ಸ್ಡ್? ಹೌ ಮಚ್ ಟೈಮ್ ದಟ್ ಹ್ಯಾಸ್ ಬೀನ್ ಟೇಕನ್ ಬೈ ದ AC? Since it has crossed its zero reference value, that is called phase of an AC. And by knowing that phase, you can identify whether they are in phase or they are out of phase. That means one may be leading, other may be lagging, or both are in phase. That is the meaning of phase. Throughout this chapter, this plays a very important role. So dear students, take along with me. So definition of phase of an AC. It is the fraction of time
ಫ್ರ್ಯಾಕ್ಷನ್ ಆಫ್ ಟೈಮ್ ಬ್ರಾಕೆಟಲ್ಲಿ ಬರ್ಕೋಬೇಕಾದ್ರೆ ಹೆಂಗಿರುತ್ತೆ, T/2 ಇರ್ಬೋದು, T/4 ಇರ್ಬೋದು, ಸೊ ಆನ್. ಫ್ರ್ಯಾಕ್ಷನ್ ಆಫ್ ಟೈಮ್, ಸಿನ್ಸ್ ದ ಆಲ್ಟರ್ನೇಟಿಂಗ್ ಕರೆಂಟ್ alternating current or voltage, alternating current or voltage has crossed their zero reference mark, has crossed their zero reference. Zero reference. ಅಷ್ಟು ಬರ್ಕೊಂಡು ನೆಕ್ಸ್ಟ್ ಕೆಳಗಡೆ ಸರ್ ನಾವು ಇದರಿಂದ ಏನು ಕಲಿತೀವಿ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಫೇಸ್, ಇಂಪಾರ್ಟೆನ್ಸ್ ಆಫ್ ಫೇಸ್ ಆಫ್ AC. By knowing phase of an AC, by knowing phase of an AC, we can say that we take with maximum values during the study. In the entire study, we concentrate with maximum values. We say V0 and I0 are in phase. In that case, phase difference is 0. Or अथवा V0 and I0 are out of phase. Out of phase by an angle phi. Which is usually fraction of pi ಇರುತ್ತೆ. ಫ್ರಾಕ್ಷನ್ ಆಫ್ ಪೈ ಅಂತಂದರೆ π/2, π/4, π/3, 4 ಈ ಥರ ಸೊ ಫ್ರಾಕ್ಷನ್ಸಲ್ಲಿರುತ್ತೆ. Okay. In this study in representing current and voltage, we follow one sequence. You must catch at the beginning itself. Yen sir ado? Now usually current is denoted by represented by the equation I0 sin omega t. Yes sir. V is represented by V0 sin omega t. Yes sir. Here what we say is, first let us understand if they are in phase. In phase idare sir. Andre phase, the difference between these two is 0 means both voltage and current takes their maximum value at the same time. In phase, phi 0 means both don't take, it is I am giving a foundation for the next class so that you feel and enjoy easily. ಈಗ ಹೆಂಗೆ RMS ಕರೆಂಟ್ ಬಗ್ಗೆ ಎಲ್ಲ ಹೇಳ್ಕೊಂಡು ಬಂದ್ವಲ್ಲ ಹಾಗೆ ಬೋತ್ ಆರ್ ಇನ್ ಫೇಸ್. ಹಂಗಂದ್ರೆ ಏನು ಸರ್ ಅಂತ ಕೇಳಿದ್ರೆ, ಇಫ್ ಐ ಡ್ರಾ this, let us say this is reference 0 mark here, that is y axis, this is the time axis. So I take here. Now let us choose in such a way that usually voltage is always maximum. Remember, ಈಗ ನಾವು 220 ವೋಲ್ಟ್ ಅಂತ VRMS ಬರೆದ್ರೆ, RMS ವ್ಯಾಲ್ಯೂ ಬರೆದ್ರೆ, IRMS ಚೆಕ್ ಮಾಡಿದ್ರೆ ಅಬ್ಬಬ್ಬ ಅಂದರೆ ಒಂದು 5 ಆಂಪಿಯರ್ ಇರುತ್ತೆ, 5 ಆಂಪಿಯರ್ಸ್ ಇರುತ್ತೆ, ಭಾಳ ಕಮ್ಮಿ ಇರುತ್ತೆ. 5 ಆಂಪಿಯರ್ಸ್ ಆರ್ 15 ಆಂಪ್ಸ್ ಸಾಕೆಟ್ ಕೂಡ ನೋಡಿರ್ತೀರ. ಗೀಸರ್, ವಾಷಿಂಗ್ ಮಷಿನ್, ಫ್ರಿಡ್ಜ್, ಅದಕ್ಕೆ 15 ಆಂಪ್ಸ್ ಸಾಕೆಟ್ ಬೇಕು. ಆರ್ಡಿನರಿ ಚಾರ್ಜರು, ಮಿಕ್ಸರಿಗೆ
ಅಥವಾ ನಿಮ್ಮ ಎಲೆಕ್ಟ್ರಿಕ್ ಐರನ್ ಬಾಕ್ಸಿಗೆ ಪಿನ್ ಇರುತ್ತಲ್ಲ 5 ಆಂಪಿಯರ್ ಸಾಕೆಟ್ ಅಂದ್ರೆ ಹಿಂಗಿರುತ್ತೆ ನೋಡಪ್ಪ. ಸಾಕೆಟ್ ಅಂದ್ರೆ ಏನು ಸರ್ ಅಂದ್ಬೇಡ, ಮತ್ತೆ ಹಿಂಗಿರ್ತಾವೆ ನೋಡಿ, ಚಿಕ್ಕವು ಇರ್ತವೆ. ಚಿಕ್ಕವಿದ್ರೆ 5 ಆಂಪಿಯರ್ ಸಾಕೆಟ್ ಅನ್ಬೇಕು. ಇಂಥ ದೊಡ್ಡವು ಇರ್ತಾವೆ ನೋಡು, ಬಿಗ್ಗರ್ ಸೈಜ್ ಇದ್ರೆ ಅದು 15 ಆಂಪ್ಸ್ ಸಾಕೆಟ್. ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು 15 ಆಂಪಿಯರ್ RMS ವ್ಯಾಲ್ಯೂ ಇದೆ. ಬಟ್ ವೋಲ್ಟೇಜ್ ಹೋಗ್ತಾ ಇರೋದ್ರೆ ಎಷ್ಟು 220 ವೋಲ್ಟ್ RMS ಇರುತ್ತೆ. ಸೊ ಅಂದರೆ ಅರ್ಥ ಏನು, ನಿಮ್ಮ ಕ್ಯಾಲ್ಕುಲೇಷನಲ್ಲಿ ಯಾವಾಗಲೂ ವೋಲ್ಟೇಜನ್ನ ಜಾಸ್ತಿ ಬರಿತಾ ಇರೋ, ಕರೆಂಟನ್ನು ಸ್ವಲ್ಪ ಕಮ್ಮಿ ಬರಿತಾ ಇರೋ, ಕರೆಂಟಿಂಗ್ ಕಮ್ಮಿ ಬರಿತಾ ಇರೋ. ಅರ್ಥ ಮಾಡ್ಕೊಳ್ಳೇಬೇಕಿದೆ. ಮತ್ತೆ ನಾಳೆ ಕ್ಲಾಸಿಗೆ ಬೇಕಿದೋ, ಮತ್ತು ನಾಳೆ ಹೇಳ್ಕೊಂಡ್ಬಿಟ್ಟು ಸರ್ ಇಲ್ಲ ಪಕ್ಕ ಆಗಬೇಕು. ಏನು ಪಕ್ಕ ಆಗಬೇಕು ಸರ್? ಇಲ್ಲಿ ನೋಡಿದರೆ 0 ಸಿಗುತ್ತೆ ಸರ್, ಇದು T/2 ಸಿಗುತ್ತೆ ಸರ್, ಇದು T ಸಿಗುತ್ತೆ ಸರ್. ಏನು ಸರ್ ಗೊತ್ತು ಸರ್? T/4, ಇದು 3T/4. ನೋಡಿದ್ರೆ ಏನು ಅನಿಸುತ್ತೆ ಸರ್? ವೋಲ್ಟೇಜ್ ಮತ್ತು ಕರೆಂಟ್ ಏನಿದಾವಲ್ಲ, ದೇ ಟೇಕ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ದ ಸೇಮ್ ಟೈಮ್. They take the maximum in the negative direction at the same time, and they take the 0 value at T/2 second same time. They reach 0 at T same time. ಜೊತೆಯಾಗಿ ಹೋಗ್ತಾ ಇದ್ದಾವೆ. ಬೋತ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಫೇಸ್ ಅಂತ ಬರೆದಾಗ ಇವಕ್ಕೊಂದಿಷ್ಟು ಇಕ್ವೇಷನ್ ಬರೀಯಪ್ಪ ಅಂತ ಹೇಳಿದ್ರೆ I is equal to I0 sin omega t, V is equal to V0 sin omega t. No phase delay. Therefore, for this, phase angle becomes 0. This is what we are going to study in the next class, when resistance is connected to AC source. Athwa AC voltage is connected to resistance. Not advance booking madikya. Resistance anna alternating current ಗೆ ಕನೆಕ್ಟ್ ಮಾಡಿಬಿಟ್ರೆ ಏನಾಗತ್ತೆ? ವೋಲ್ಟೇಜು ಮತ್ತು ಕರೆಂಟ್ ಏನಿರ್ತಾವಲ್ಲ ಹಿಂಗೆ ಬಂದ್ಬಿಡ್ತಾವೆ, ಸೇಮ್ ಫೇಸ್ ಬರ್ತವೆ. ಸೇಮ್ ಫೇಸ್ ಇನ್ ಫೇಸ್ ಇರುತ್ತೆ. ಹಾಗಿದ್ದಾಗ ಆ ರೆಸಿಸ್ಟೆನ್ಸ್ ಸರ್ಕ್ಯೂಟನ್ನು AC ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದಾಗ ಫೇಸ್ ಆ್ಯಂಗಲ್ ಎಷ್ಟಾಯ್ತಪ್ಪ ಸರ್? 0 ಆಯಿತು. ಅದು ನಾಳೆ ಕ್ಲಾಸಲ್ಲಿ ಡಿಟೇಲಾಗಿ ನೋಡೋಣ ಅಂತ. ಈಗ ಫೇಸ್ ಅಂದರೆ ಏನು, ಹೆಂಗೆ ಬರೀತಾರೆ, ಏನದರ ಅರ್ಥ ಏನು ಅನ್ನೋದನ್ನು ಪಕ್ಕಾ ಮಾಡ್ಕ್ಯ. ಇದು ಇನ್ ಫೇಸ್ ಆಯಿತು. ಔಟ್ ಆಫ್ ಫೇಸ್ ಅಂದರೆ ಯಾರಾದರೂ ಒಬ್ಬರು ಲೀಡಿಂಗ್ ಇರಬೇಕು ವಿದ್ಯಾರ್ಥಿಗಳೇ. ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಈಸ್ ಲೀಡಿಂಗ್ ಅಂತ ತಗೊಂಡ್ರೆ ವೋಲ್ಟೇಜ್ ಲ್ಯಾಗಿಂಗ್. ಇಲ್ಲ ಸರ್ ವೋಲ್ಟೇಜ್ ಲೀಡಿಂಗ್ ಇದಾನಂದರೆ ಹಂಗಾರೆ ಕರೆಂಟ್ ಲ್ಯಾಗಿಂಗ್ ಇರಬೇಕು. ನಾನು ಹೇಳ್ತಾ ಇದ್ದಲ್ಲ, ಏನು ರೆಫರೆನ್ಸ್ ಲೈನಪ್ಪ, ಇಬ್ಬರು ಅಟ್ ಎ ಟೈಮ್ ಮುಟ್ಟಿದ್ರೆ ಈ ಸೇಮ್ ಟೈಮ್ ಇದೆ, ಡಿಫರೆನ್ಸ್ 0. ಒಬ್ಬನು 10 ಸೆಕೆಂಡಿಗೆ ಮುಟ್ಟಿದ್ದಾನೆ, ಇನ್ನೊಬ್ಬನು 8 ಸೆಕೆಂಡಿಗೆ ಮುಟ್ಟಿದ್ದಾನೆ, ಡಿಫರೆನ್ಸ್ ಎಷ್ಟಾಯಿತು? 2 ಸೆಕೆಂಡ್. A is ಡಿಲೇ, B is ಫಾಸ್ಟ್. ಯು ವಿಲ್ ಸೇ ಸರ್ B is ಲೀಡಿಂಗ್ ಬೈ 2 ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಯರ್ A. ಉಲ್ಟಾ ಹೇಳೋ ಸರ್, A is ಲ್ಯಾಗಿಂಗ್ B by how much second? 2 ಸೆಕೆಂಡ್. ದಟ್ ಈಸ್ ವಾಟ್ ವಿ ಸೇ ಔಟ್ ಆಫ್ ಫೇಸ್. ಅವು ನಾವು AC ಈಕ್ವೇಷನ್ ರೆಪ್ರೆಸೆಂಟ್ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೆ? ಬರ್ಕೊಂಡ್ರನಪ್ಪ ಇದನ್ನು ಬರೀಬೇಕು. ಇನ್ ಫೇಸಿಗೆ ನೀಟಾಗಿ ಬರ್ಕ, ಇನ್ ಫೇಸಿಗೆ ನೀಟಾಗಿ ಬರ್ಕ. ನಾಳೆ ಕ್ಲಾಸಿಗೆ ಬೇಕು ನೋಡು. ಹ್ಞೂ ಸರ್ ನಾಳೇನು ಬೇಕು? ಇವತ್ತೇ ಆಗ್ಬೋದು, ಹೇಳ್ಕೊಡೋಣ. ಇಲ್ಲ ಇವತ್ತು ಆಗಲ್ಲ, ನಾಳೆಗೆ. ಇನ್ನೂ ಒಂದೈತಿ, ಪವರ್ ಒಂದೈತಿ. ಪವರ್ ಒಂದು ಮುಗಿಸಿದ್ರೆ ಅಲ್ಲಿಗೆ ಬೇಸಿಕ್ ಫೌಂಡೇಶನ್ ಎಲ್ಲ ಫುಲ್ ಪಕ್ಕ ಮುಗೀತಾವೆ. ಈಗ ಏನು ಮಾಡೋಣ? ಔಟ್ ಆಫ್ ಫೇಸ್ ಇದ್ದರೆ ಫೇಸ್ ಆ್ಯಂಗಲ್ ನಾಟ್ ಈಕ್ವಲ್ ಟು 0. ಅಲ್ಲಿ ಯಾರಾದರೂ ಒಬ್ಬರು ಲೀಡಿಂಗ್ ಮಾಡಿ, ನಾವೀಗಲ್ಲಿ ವೋಲ್ಟೇಜನ್ನು ಕಳಿಸ್ತಾ ಇದ್ದೀವಲ್ಲ, ಲೆಟ್ ಅಸ್ ಟೇಕ್ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಏನು ಬರಿತಾ ಇದ್ವಿ? ವಿ ಟೇಕ್ V is equal to V0 sin omega t. ಬರ್ಕೋಬೇಡಿ, ಒಂದು 1 minute ಜಸ್ಟ್ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ we got V is equal to V0 sin omega t and I is equal to I0 sin of omega t plus phi ಅಂತ ಬರೆದು ಬಿಡ್ತೀವಿ. ಇಲ್ಲಿ ನೋಡು, ಭಾಳ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದೀನಪ್ಪ. ಒಮೆಗಾ ಇಸ್ ಈಕ್ವಲ್ ಟು ಥೀಟಾ ಬೈ ಟಿ ಬರೆದ್ರೆ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ ಅಂದರೆ ಒಮೆಗಾ ಟಿ ರೆಪ್ರೆಸೆಂಟ್ಸ್ ವಾಟ್? ಆ್ಯಂಗಲ್, ಫೇಸ್ ಆ್ಯಂಗಲ್. ಹಾಗೆ ಇಲ್ಲಿ ಒಮೆಗಾ ಟಿ ಜೊತೆ ಫೈ ಆ್ಯಡ್ ಮಾಡಿದ್ಯಾ, ಪ್ಲಸ್ ಬಂದಿದ್ರೆ
ಲೀಡಿಂಗ್ ಅಂತ ಅನ್ಕೋಬೇಕು. ಇದರ ಅರ್ಥ ಏನಪ್ಪ ಅಂದರೆ ಸರ್ ಕರೆಂಟ್ ಲೀಡ್ಸ್ ಯಾರು ವಿ, ಪೀಕ್ ವ್ಯಾಲ್ಯೂ ಬರೀತಾ ಇದೆ, ಪೀಕ್ ವ್ಯಾಲ್ಯೂ ಬರೀ, ಕನ್ಫ್ಯೂಸ್ ಮಾಡ್ಕೊಳ್ಳಬೇಡಿ ಆಯಿತು. I0 ಲೀಡ್ಸ್ V0 ಬೈ ಹೌ ಮಚ್ ಆ್ಯಂಗಲ್, ಫೈ ಆ್ಯಂಗಲ್, ಸಮ್ ಫೇಸ್ ಆ್ಯಂಗಲ್ ಬರುತ್ತೆ. ಯೂಶಲಿ ಪೈ ಬೈ 2 ಬರ್ತದೆ, ನೋಡೋಣ ಅಂತ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ವಿ ಶಲ್ ಸಿ. ಅಥವಾ ಒಂದು ಎಕ್ಸಾಂಪಲ್ ತಗೊಂಬಿಡೋಣ. ಆಯ್ತು ಸರ್, ತಗೊಳ್ಳಿ ಸರ್ ಎಕ್ಸಾಂಪಲ್. ಔಟ್ ಆಫ್ ಫೇಸಿಗೆ ಕಲಿತಾ ಇದೆಯಾ? ಏನು ಸರ್ ಇದು? ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಪ್ಪ ಸರ್. ಇದೇನು ವೋಲ್ಟೇಜ್ ಯಾವುದು? ಇದು ನೋಡಿ, ಜೀರೋ ರೆಫರೆನ್ಸ್ ಇದೆ. ಜೀರೋ ರೆಫರೆನ್ಸ್ ಇದೆ ಅಂದರೆ ಯಾರನ್ನು ತಗೋಬೇಕು? ಸೈನ್ ಒಮೆಗಾ ಟಿನೇ ತಗೋಬೇಕು. ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ ಆರಿಜಿನ್ 0, ಸೊ ದೇರ್ ಫೋರ್ ದಟ್ ಈಸ್ V0. ಏನು ಸರ್ ಏನಾನ ಹೇಳ್ತಾ ಇದ್ದೀರಲ್ಲ? ಫುಲ್ ಆ್ಯಂಗಲ್ ಬರ್ಕಲ್ಲಿ ಹೇಳ್ತೀನಿ ನೋಡಿ, 2π ಬರ್ಕ ಅಥವಾ ಟಿ ಬರ್ಕೊಂಡು ಅಂತಡಿ. 1 ಸೆಕೆಂಡ್, ಲಿಸನ್ ಹಿಯರ್. 2π ಪೈ ಇದೆ, ಇದನ್ನು ಅರ್ಧ π/2 ಮಾಡೋಣ, ಮುಕ್ಕಾಲು ಎಷ್ಟು ಮಾಡೋಣ? 3π/2 ಮಾಡೋಣ. ಅರ್ಥ ಮಾಡ್ಕೊಳ್ಳಿಕ್ಕೆ ಇದೇ ವೋಲ್ಟೇಜು ಇಲ್ಲಿ ಬರ್ತಿದ್ದೀನಲ್ಲ ಸರ್, ಇದೇ ವೋಲ್ಟೇಜು ಇದ್ರಲ್ಲಿ ಬರ್ಕೊಂಡ್ಮೇಲೆ ಆಫ್ಟರ್ ರೈಟಿಂಗ್ ದಿಸ್ ಸರ್, ವೋಲ್ಟೇಜ್ ಏನಿದೆಯಲ್ಲ ಇದೇ ಗ್ರಾಫ್ ಅಂತ ಹೇಳ್ತಾ ಇದ್ದೀರಲ್ಲ, ಹೆಂಗೆ ಸರ್? ಸ್ಟಾರ್ಟ್ ಮಾಡಿ. ಒಮೆಗಾ ಟಿ ಅಂದರೆ ಏನಪ್ಪ ಸರ್? ಆ್ಯಂಗಲ್ ಅದು. ಹ್ಞೂ ಸರ್, ಥೀಟಾ 0 ಹಾಕಿ, ಥೀಟಾ 0 ಹಾಕಿದ್ರೆ ಸೈನ್ 0, ಥೀಟಾ 90 ಡಿಗ್ರಿ ಆಗಿ ಸೈನ್ 90 is 1, V0 ಸರ್ ಮ್ಯಾಕ್ಸಿಮಮ್ ಬಂತು. ಸ್ಟಾರ್ಟ್. ಸೈನ್ 180 ಸರ್, ಸೈನ್ 180 is 0 ಸರ್, 0 ಇದೆ. ಸೈನ್ 270 ಸರ್ -1 ಇದೆ, ಅವಾಗೇನು ಬಂತು ಸರ್? -V0 ಬಂತು. ವಾಪಸ್ 360 ಬಾ, ಸೈನ್ 360 ಎಷ್ಟು? 0 ಸರ್. ಹಂಗೆ ಇಲ್ಲೇನು ಗ್ರಾಫ್ ಬರ್ದಾರಲ್ಲ ಸರ್, ಆ ಗ್ರಾಫ್ ಹೋಯ್ತಲ್ಲ ಕಂಪಲ್ಸರಿ V = V0 ಸೈನ್ ಒಮೆಗಾ ಟಿ ಇರ್ಬೇಕು ನೋಡಿ ಸರ್. ಯಾಕೆ? ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 0. ತುಂಬ ಇಂಪಾರ್ಟೆಂಟು, ಹೇಳ್ಕೊಡ್ತಾ ಇದ್ದೀನಿ, ಕಲಿತಾ ಇದ್ದೀರಪ್ಪ, ಕಲಿತಾ. ಯು ಆರ್ ಲಿಸನಿಂಗ್ ಕಾನ್ಫಿಡೆಂಟ್ಲಿ. ಓಕೆ ಸರ್, ಪಕ್ಕ ಆಯ್ತು ಸರ್. ಈಗ ನಾನು ಏನು ಮಾಡ್ತೀನಿ ಬೇಕು ಅಂತ ಏನು ಮಾಡ್ತೀನಿ ಅಂದರೆ, ಕರೆಂಟ್ ಕಮ್ಮಿ ಇರಬೇಕಲ್ವಾ, ಅದಕ್ಕೆ ಸ್ವಲ್ಪ ಗ್ರಾಫ್ ಬರೆಯೋದು ಕಲ್ತ್ಬಿಡಿ ಅಡ್ವಾನ್ಸ್. ಇನ್ನೊಂದು ಗ್ರಾಫ್ ಬರೀಬೇಕು, ಇನ್ನೊಂದು ಗ್ರಾಫ್ ಈ ಗ್ರಾಫಿಗೆ ಸ್ವಲ್ಪ ಪ್ಯಾರಲಲ್, ಸ್ವಲ್ಪ ಔಟ್ ಆಫ್ ಫೇಸ್ ಬರೋಂಗೆ. ಅಂದರೆ ಇಲ್ಲಿ ವೋಲ್ಟೇಜ್ 0 ಇದ್ದರೆ ನಾನು ಕರೆಂಟನ್ನು ಸ್ವಲ್ಪ ಕಮ್ಮಿ ಬರ್ಕೋಬೇಕಪ್ಪ, -I0 ಬರ್ಕೊಂಬಿಡ್ತೀನಿ. ಇದು V0 ಇದೆ, ಅದಿರಲಿ, I0 ಕಮ್ಮಿ ಇರಬೇಕು. ಐ ಸ್ಟಾರ್ಟ್ ದ ಜರ್ನಿ ಫ್ರಮ್ ದಿಸ್ ಹಿಯರ್. This graph should be parallel to this. ಮತ್ತೆ ಇಲ್ಲಿ ಕಟಿಂಗ್ ಬರಬೇಕು. ಇದಕ್ಕೆ ಪ್ಯಾರಲಲ್ ಕಾಣಿಸ್ತಾ ಇರೋದು, ಇದು ಸೇಮ್ ಬರಬೇಕು ಮತ್ತೆ ಲೈನ್. ಓಕೆ, ನಾವು ಆಫ್ಟರ್ ಲರ್ನಿಂಗ್ ದಿಸ್, ಇದು ಸ್ವಲ್ಪ ಪೀಕ್ ಇನ್ನೂ ಸ್ವಲ್ಪ ಕಮ್ಮಿ ಆಗಬೇಕು. ಏನು ಹೇಳುತ್ತೆ ಸರ್? ಸರ್ ಇದು ನೋಡಿದರೆ ಇಬ್ಬರು ಜೊತೆಗೆ ಹೊಂಟಿಲ್ಲ ಸರ್. ಯಾಕಲೆ ಜೊತೆಗೆ ಹೊಂಟಿಲ್ಲ ಸರ್? ಇಲ್ಲಿ ನೋಡಿ ಸರ್, ವೋಲ್ಟೇಜ್ ಮ್ಯಾಕ್ಸಿಮಮ್ ಅದಾನ, ವೋಲ್ಟೇಜ್ ಮ್ಯಾಕ್ಸಿಮಮ್ ಅದಾನ, ಆದರೆ ಕರೆಂಟಿನ 0 ಕ್ರಾಸ್ ಮಾಡ್ತಾ ಇದ್ದಾನೆ. ಅಂದ್ರೇನೋ ಎಡವಟ್ಟೈತೆ ಸರ್, ಒಬ್ಬರು ಮುಂದೆ ಅದಾನೆ, ಒಬ್ರು ಹಿಂದೆ ಅದಾನೆ. ಇಲ್ಲಿ ಬರಲಿ ಅಂತ ಇಲ್ಲಿ ನೋಡಿದಾಗ ಸರ್ ಏನು ಸರ್, ಇಲ್ಲಿ ಕರೆಂಟು ಮ್ಯಾಕ್ಸಿಮಮ್ ಐತೆ ಸರ್, ಇಲ್ಲಿ ಕರೆಂಟ್ I0 ಕರೆಂಟ್ ಮ್ಯಾಕ್ಸಿಮಮ್ ಐತೆ, ಅದ್ರ ಕೆಳಗೆ ಬಂದುಬಿಟ್ರೆ ಸರ್ ವೋಲ್ಟೇಜ್ 0 ಐತೆ ಸರ್. ಅರ್ಥ ಆಯ್ತೇನ್ರ? ಎಸ್ ಸರ್. ದಟ್ ಮೀನ್ಸ್ ದೇ ಆರ್ ಔಟ್ ಆಫ್ ಫೇಸ್ ಬೈ ಫೇಸ್ ಆ್ಯಂಗಲ್. ಅಲ್ಲಿ 5 ಬರಿತಾ ಇದ್ವಲ್ಲ, ಅದು ಲೀಡಿಂಗ್ ಅಂತ ಅರ್ಥ ಆಗೈತಪ್ಪ. I ಲೀಡ್ಸ್ ಅಂತ ಬರೆದಿದ್ದೀನಿ, ಪ್ಲಸ್ ಇದ್ರೆ ಲೀಡಿಂಗ್ ಬರ್ಕೋಬೇಕಂತ ಒಂದು ಎಕ್ಸಾಂಪಲ್ ಬರೆದಿದ್ದೀನಿ. ಆಯ್ತು. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಔಟ್ ಆಫ್ ಫೇಸಿಗೆ ಗ್ರಾಫ್ ಬರಿತಾ ಇದ್ದೀನಿ. ಈ ಥರ ಗ್ರಾಫ್ ಬಂದಿದೆ. ಈಗ ಏನು ಹೇಳುತ್ತೆ? ಇಲ್ಲಿ ಬಾ ಸರ್, ವೋಲ್ಟೇಜ್ 0 ಇದ್ದರೆ ಕರೆಂಟು ಮ್ಯಾಕ್ಸಿಮಮ್ ಇದೆ, ಬಟ್ ನೆಗೆಟಿವ್ ಸೈಡ್ ಇದೆ ಸರ್. ಅಂದ್ರೆ ಅರ್ಥ ಏನಾಗಿರ್ಬೋದು ಆಗಲಿ? ವೋಲ್ಟೇಜು 0 ಐತೆ, ವೋಲ್ಟೇಜ್ 0 ಐತೆ, ಬಟ್ ಕರೆಂಟು ಮ್ಯಾಕ್ಸಿಮಮ್ ಐತೆ, ಆದರೆ ನೆಗೆಟಿವ್ ಐತಲ್ಲ, ಅದಕ್ಕೇನು ಬರೀತಾರೆ?
current lags voltage by how much angle? ಇದನ್ನು ಡಿಲೇ ಚೆಕ್ ಮಾಡಿದರೆ π/2. ಗೊತ್ತಾಗಲಿಲ್ಲ ಸರ್, ಇಲ್ಲಿಗೆ ಬಾ. ಇದು π/2 ಅಂತ ಗೊತ್ತಾಗದೇ ಇದ್ದರೆ ಇಲ್ಲಿಗೆ ಬಾ. ವೋಲ್ಟೇಜ್ ಮ್ಯಾಕ್ಸಿಮಮ್ ಇದೆ, ಕರೆಂಟ್ 0 ಇದೆ ಅಂದರೆ ಇವರಿಬ್ಬರ ನಡುವೆ ಫೇಸ್ ಡಿಲೇ ಡಿಫರೆನ್ಸ್ ಎಷ್ಟು ಬಂತಂತ ಕೇಳಿದ್ರೆ ಎಷ್ಟು ಬಂತಪ್ಪ? π/2 ಬಂತು. ಆದರೆ ತುಂಬ ಇಂಪಾರ್ಟೆಂಟ್ ಏನು, ಯಾರು ಹಿಂದೆ ಇದ್ದಾರೆ? ಕರೆಂಟ್ ಹಿಂದೆ ಇದ್ದಾನೆ. ವೋಲ್ಟೇಜ್ 0 ಇದೆ, ಪಾಸಿಟಿವ್ ಇದೆ, ಪ್ಲಸ್ ಮೈನಸ್ ಅನ್ಬಾರ್ದು, ಸಾರಿ 0 ಇದೆ, ಬಟ್ ಕರೆಂಟ್ ಈಸ್ ನೆಗೆಟಿವ್ ಇದೆ. ದೇರ್ಫಾರ್ ಐ ಮಸ್ಟ್ ಸೇ ಕರೆಂಟ್ ಲ್ಯಾಗ್ಸ್ V by π/2, I is equal to I0 sin of ಒಮೆಗಾ ಟಿ ಅಂತ ಬರೀಬೇಕು. ಆದರೆ -π/2 ಬರೀಬೇಕು. ಆಗಲೇ ಏನು ಮಾಡಿದ್ದೆ ನಾನು, ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದಪ್ಪ. ಅದು ಒಮೆಗಾ ಟಿ +5 ಪ್ಲಸ್ ಇದ್ದರೆ ಲೀಡಿಂಗ್ ಅಂತೇಳಿ ಇಲ್ಲಿ ಗ್ರಾಫ್ ಬರೆದ್ಬಿಟ್ಟಿದ್ದೀನಿ ನಾನು. ಬರೆದ ಮೇಲೆ ಏನು ಹೇಳ್ತಾ ಇದ್ದೀನಿ, ಕರೆಂಟ್ ನೆಗೆಟಿವ್ ಮ್ಯಾಕ್ಸಿಮಮ್ ಇದೆ, ವೋಲ್ಟೇಜ್ 0 ಇದೆ, ದೇರ್ ಫಾರ್ ಕರೆಂಟ್ ಈಸ್ ಲ್ಯಾಗಿಂಗ್ ವೋಲ್ಟೇಜ್ ಬೈ ಹೌ ಮಚ್? π/2. ಯು ಮಸ್ಟ್ ಸೇ ಐ ಲ್ಯಾಗ್ಸ್ ವಿ, ಪೀಕ್ ವ್ಯಾಲ್ಯೂ ಬರೀಬೇಕಂತ ಹೇಳಿದ್ದಪ್ಪ. ಆಯಿತು, I0 ಲ್ಯಾಗ್ಸ್ V0 ಬೈ π/2. ಸೊ ಈಕ್ವೇಷನ್ ಆಫ್ ಕರೆಂಟ್ ಬರೆಯೋ ಅಂದರೆ I is equal to I0 sin ಒಮೆಗಾ ಟಿ ಇರುತ್ತೆ. ಆದರೆ -π/2, ದಟ್ ಮೈನಸ್ ರೆಪ್ರೆಸೆಂಟ್ಸ್ ಯು ಕ್ಯಾನ್ ಸೇ ಲ್ಯಾಗ್ ಅಂತ ಅರ್ಥ ಮಾಡ್ಕೊಳ್ಳಿ. ಲ್ಯಾಗ್ಸ್ ಬಿಹೈಂಡ್. ಲ್ಯಾಗ್ ಅಂದರೆ ಲೆಗ್ ಅಂತ ಬರ್ಕೊಂಡು ಮತ್ತೆ ಲ್ಯಾಗ್ಸ್ ಬಿಹೈಂಡ್. ಇದಕ್ಕೆಲ್ಲ ನಾವು ಏನಂತ ಕರಿತೀವಿ? AC ವೇವ್ ಫಾರ್ಮ್ಸ್ ಅಂತ ಕರಿತೀವಿ. ಡ್ರಾ AC ವೇವ್ ಫಾರ್ಮ್ಸ್ ಅಥವಾ ಗಿವ್ ಗ್ರಾಫಿಕಲ್ ಗ್ರಾಫ್ ಆಫ್ AC ಅಂತ ಬರೀತಾರಪ್ಪ. ರೈಟ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ AC ಫಾರ್. ಇದನ್ನು ನೋಡೋಣ. ಕರೆಂಟ್ ಲ್ಯಾಗ್ಸ್ ವೋಲ್ಟೇಜ್ ಅಂದರೆ ದಟ್ ವಿಲ್ ಗೆಟ್ ಇನ್ ಕೇಸ್ ಆಫ್ ಇಂಡಕ್ಟನ್ಸಲ್ಲಿ. ಇಂಡಕ್ಟರ್ ಎಲ್ಲಲ್ಲಿ ಬರುತ್ತೆ, ಲೀಡಿಂಗ್ ಪ್ಲಸ್ ಬರ್ತಾರೆ, ಅದು ಕೆಪಾಸಿಟರ್ಲ್ಲಿ ಬರುತ್ತಂತೆ. ನಾಳೆ ಕ್ಲಾಸಲ್ಲಿ ನೋಡೋಣಂತೆ. ಈಗ ಇದು ಪಕ್ಕ ಅರ್ಥ ಆಗಿದೆ ಅಂತ ಇಟ್ಕೊಂಡು ವೋಲ್ಟೇಜ್ ಇಕ್ವೇಷನ್ ಬರೆಯಪ್ಪ ಅಂದರೆ, ಸರ್ ವೋಲ್ಟೇಜ್ ಇಕ್ವೇಷನ್ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಸ್ಟಾರ್ಟ್ ಆಗಿದೆ. ದೇರ್ ಫಾರ್ V is equal to V0 sin ಒಮೆಗಾ ಟಿ. Okay, now dear students, all of you understand this equation by putting omega t. Omega t ಅಂದ್ರೆ ಏನಪ್ಪ? ಸರ್ ಥೀಟಾ. All of you understand the graph for current by putting omega t, that is theta. Start. Sir theta 0 ಇದೆ. ಎಲ್ಲರೂ ಕೇಳ್ತಾ ಇದ್ದೀರಾ? theta 0 ಇದೆ. ಚಲೋ ಬಿಟ್ಬಿಡು. ಸೈನ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ, ಮೈನಸ್ ಸೈನ್ 90 ಮೈನಸ್ ಸೈನ್ 0. ನೆಕ್ಸ್ಟ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿಗೆ ಬಂದಿದೆ. 90 minus 90 0. Sin 0 is 0. Sir, perfect. Pi 180. 180 minus pi by 2 means 180 minus 90 90. Sin 90 positive. Sir, current positive. ಹಿಂಗೆ ಅನಲೈಸ್ ಮಾಡೋ AC ಕರೆಂಟ್ ನೀನು ಹೇಳ್ದಂಗೆ ಬರ್ತೈತಿ, ಬಟ್ ಶಾಕ್ ಹೊಡಿತೈತಿ, ಹುಷಾರಿರ್ಬೇಕು. ಓಕೆ, ಅಂಡರ್ಸ್ಟೂಡ್. ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣಂತಪ್ಪ. ಏನು ಬರ್ಬೋದು? ಪ್ಲಸ್ ಬರ್ಬೋದು. ಪ್ಲಸ್ ಬಂದರೆ ಇದೇ ಗ್ರಾಫನ್ನು ಇಲ್ಲಿಂದ ಶುರು ಮಾಡ್ಕೋಬೋದು. ಅದು ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತ. ನೀವೇ ಯಾರು ಬರೆಯಂಗಿದ್ರೆ ಬರೀರಿ ಸ್ವಲ್ಪ, ಸಾಕಿಷ್ಟು. ಈಗ ನಾವು ನಿಮಗೆ ಏನು ಕಾನ್ಫಿಡೆನ್ಸೇ ಕಲಿಸಿದ್ದೀವಿ ಅಂದರೆ, ವಾಟ್ ಯು ಮೀನ್ ಬೈ ಫೇಸ್, ವಾಟ್ ಯು ಮೀನ್ ಬೈ ಇನ್ ಫೇಸ್ ಆ್ಯಂಡ್ ಔಟ್ ಆಫ್ ಫೇಸ್ ಅಂತೇಳಿ ಪಕ್ಕ ಪರ್ಫೆಕ್ಟ್ ಆಗಿದ್ದೀವಿ. With this knowledge, take a heading, power of an AC. ಅಥವಾ ಹಿಂಗೆ ಬರೆಯೋಣ, average power dissipated. Dissipated ಅಂದರೆ consumed in AC circuit.
And we must say that this average power is VRMS IRMS into cos phi. We have to prove this in a simple 2 to 3 steps using trigonometry. And the average value what we have studied in the while finding RMS current and average current. Dear students, first you take the formula. As you know, this symbol represents average. You must read average power dissipated in an AC circuit is VRMS into IRMS into cos phi. And as we just studied, this phase angle, if it is in phase, 0. If it is usually out of phase, we use pi by 2. Pi by 2 ಯಾಕೆ ಬರುತ್ತೆ ಅಂತ ಆಗಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಮ್ಯಾಥಮೆಟಿಕಲಿ ಅದು ಪ್ರೂವ್ ಮಾಡೋಣ. 2 ಕೇಸ್ ಸಿಗ್ತವೆ. ಫೇಸ್ ಆ್ಯಂಗಲ್ 0 ಸಿಗ್ಬೋದು, ಫೇಸ್ ಆ್ಯಂಗಲ್ 90 ಸಿಗ್ಬೋದು. ಫೇಸ್ ಆ್ಯಂಗಲ್ 0 ಆದರೆ ಕಾಸ್ 0 ಎಷ್ಟಾಗುತ್ತಪ್ಪ? 1. ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗುತ್ತೆ, ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ. ಮೋರ್ ಹೀಟ್ ಈಸ್ ಪ್ರೊಡ್ಯೂಸ್ಡ್, ಮೋರ್ ಲಾಸ್ ಆಫ್ ಎನರ್ಜಿ. ಯಾವಾಗ? ರೆಸಿಸ್ಟೆನ್ಸ್ ಇದ್ದರೆ. pi by 2 ಯಾರಿಗೆ? ಇವಿಬ್ಬರು ಕಲಿಯೋಣ ವಿದ್ಯಾರ್ಥಿಗಳೇ. ಇಂಡಕ್ಟರ್ ಮತ್ತು ಕೆಪಾಸಿಟರ್. ಈ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಹೆಂಗಿದೆ ಬೇಸಿಕ್ ನಾಲೆಜ್ ಎಲ್ಲ ಗೊತ್ತಿದೆ. ವಾಟ್ ಈಸ್ ಸೆಲ್ಫ್ ಇಂಡಕ್ಟನ್ಸ್, ವಾಟ್ ಈಸ್ ಮೆಂಟ್ ಬೈ ಕೆಪಾಸಿಟನ್ಸ್, ವಿ ಆಲ್ರೆಡಿ ಸ್ಟಡಿಡ್. ಈಗ ಅದನ್ನು ಏನೂ ತಡವಲ್ಲ. ಬಟ್ ಎಸ್ ಯೂನಿಟ್ ಬೇಕು. ಎಸ್ ಯೂನಿಟ್ ಆಫ್ ಇಂಡಕ್ಟನ್ಸ್ ಇಸ್ ಹೆನ್ರಿ, ಕೆಪಾಸಿಟನ್ಸ್ ಇಸ್ ಫ್ಯಾರೆಡ್. ಆ ಬೇಸಿಕ್ ಗೊತ್ತಿರಲಿ. ಈಗ ಅದನ್ನೆಲ್ಲ ಫುಲ್ ಡೀಟೇಲ್ ತೊಗೊಳ್ಳಲ್ಲ. ಈಗ ನಮಗೇನು ಬೇಕಂದರೆ ವೆನ್ ಇಂಡಕ್ಟರ್ ಈಸ್ ಕನೆಕ್ಟೆಡ್ ಟು ಎ ಸಿ, ಆವಾಗ ಫೇಸ್ ಆ್ಯಂಗಲ್ ಎಷ್ಟು ಬರುತ್ತೆ? pi by 2 ಬರುತ್ತೆ. ಕೆಪಾಸಿಟರನ್ನು ಎ ಸಿ ಕನೆಕ್ಟ್ ಮಾಡಿದರೆ ಅಲ್ಲಿ ಕೂಡ ಫೇಸ್ ಆ್ಯಂಗಲ್ ಎಷ್ಟು ಬರುತ್ತೆ? pi by 2 ಬರುತ್ತೆ. ಬರೀ ರೆಸಿಸ್ಟೆನ್ಸನ್ನು ಮಾತ್ರ ಎ ಸಿ ಕನೆಕ್ಟ್ ಮಾಡಿದರೆ ಇಲ್ಲಿ ಫೇಸ್ ಆ್ಯಂಗಲ್ ಏನು ಬರುತ್ತೆ? 0. ನಾವು ವಿ ಹ್ಯಾವ್ ಟು ಸ್ಟಡಿ, ಡಿಯರ್ ಸ್ಟೂಡೆಂಟ್ಸ್, ಹೌ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಬಿಹೇವ್. What is the phase relation between voltage and current when resistance is connected to AC source? Athava when AC voltage is applied to resistance, when AC voltage is applied to inductance, when AC voltage is applied to capacitance. We have to study the behavior. ಹೆಂಗೆ ಬಿಹೇವ್ ಮಾಡ್ತವೆ ಮೂವರು ಸಪ್ರೇಟಾಗಿ ನೋಡ್ಬೇಕು. ಆಮೇಲೆ ಮೂರನ್ನ ಕಂಬೈನ್ ಮಾಡ್ಕೊಂಡು ನೋಡ್ಬೇಕು. ಅದು ಮುಂದಿನ ಕ್ಲಾಸ್ಗಳಲ್ಲಿ. ಈಗ ಸದ್ಯಕ್ಕೆ ನಮಗೇನು ಬೇಕಪ್ಪ ಅಂದರೆ, ನೀನು ಯಾವುದಕ್ಕಾರ ಕನೆಕ್ಟ್ ಮಾಡ್ಕ ಏನು ಮಾಡ್ತೇವೆ? ಆಪೋಸಿಷನ್ ಪವರ್ ಇದ್ದೇ ಇರುತ್ತೆ, ಅಪೋಸ್ ಮಾಡ್ತಾ ಇರ್ತೇವೆ. ಸಮ್ ಎನರ್ಜಿ ಈಸ್ ಲಾಸ್ಟ್. ಸರ್ ಹೌ ವಿ ಗಾಟ್ ದಿಸ್ ಅನ್ನೋದನ್ನು ಜಸ್ಟ್ ಒಂದು 2-3 ಸ್ಟೆಪ್ಪಲ್ಲಿ ಕಲ್ತ್ಬಿಡು. ನಾಳೆ ಕ್ಲಾಸಲ್ಲಿ ಏನು ಮಾಡೋಣ? ಸರ್ ಇಂಡಕ್ಟರ್ ಕೊಟ್ಟಿದ್ರೈತಲ್ಲ, ಫೇಸ್ ಆ್ಯಂಗಲ್ 90 ಡಿಗ್ರಿ ಐತೆ ಸರ್, ಕಾಸ್ 90 ಎಷ್ಟು ಸರ್? 0. ಸರ್ 0 ಮಲ್ಟಿಪ್ಲೈಡ್ ಎನಿ ನಂಬರ್ ಇಸ್ 0. ಸರ್ ಹಂಗಿದ್ರೆ ಇಂಡಕ್ಟರನ್ನ ಎ ಸಿ ಸೋರ್ಸಿಗೆ ಕನೆಕ್ಟ್ ಮಾಡೋದ್ರಿಂದ ಆವ್ರೇಜ್ ಪವರ್ ಏನಾಗ್ಬಿಡ್ತದೆ ಸರ್? 0 ಆಗಿಬಿಡ್ತದೆ ಸರ್. ಈ ಕೆಪಾಸಿಟರ್ನ ಎ ಸಿ ಸೋರ್ಸ್ ಕನೆಕ್ಟ್ ಮಾಡಿದಾಗ ಸರ್ ಫೇಸ್ ಆ್ಯಂಗಲ್ pi by 2 ಬಂತಂತ ನೀವೇ ಹೇಳ್ಕೊಟ್ರಲ್ಲ, ಆವಾಗ ಆವ್ರೇಜ್ ಪವರ್ ಎಷ್ಟಾಯ್ತು ಸರ್? 0 ಆಯ್ತು ಸರ್. ಬಟ್ ರೆಸಿಸ್ಟೆನ್ಸಿಗೆ ನೋಡಿದರೆ ಆವ್ರೇಜ್ ಪವರ್ ಸರ್ VRMS IRMS. ಇದು ಮ್ಯಾಕ್ಸಿಮಮ್ ಎನರ್ಜಿ ಲಾಸ್ ಆಗತ್ತೆ ಸರ್. ಬ್ಯಾಡ. ಆದಷ್ಟು ನಮ್ಮ ಎ ಸಿ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸನ್ನು ಅವಾಯ್ಡ್ ಮಾಡ್ಕೊಂಬಿಡೋಣ ಸರ್. ರೆಸಿಸ್ಟೆನ್ಸ್ ಇದ್ದರೆ ತಲೆಬೇನ್ ಸರ್, ಯಾವುದು ಎವರೇಜ್ ಪವರ್ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಮಾಡ್ಕೊಂಬಿಡ್ತದೆ. ಅದು ಈ ಇಂಡಕ್ಟರ್ ಕೆಪಾಸಿಟರ್ ಇದಾವಲ್ಲ, ಬೆಸ್ಟ್ ನೋಡಿ ಸರ್. ಇವು ಏನು ಮಾಡ್ತಾವೆ? ಎವರೇಜ್ ಪವರ್ ಆಲ್ಮೋಸ್ಟ್ 0 ಇರ್ತದೆ ಸರ್. ಅಂದರೆ ಎವರೇಜ್ ಪವರ್ ಕನ್ಸ್ಯೂಮ್ ಅಂದರೆ ಯು ಡು ನಾಟ್ ವೇಸ್ಟ್ ಮಚ್ ಎನರ್ಜಿ. ಚೆನ್ನಾಗಲ್ವಾ? ಹಂಗಾರೆ ಎ ಸಿ ಸರ್ಕ್ಯೂಟ್ಸಲ್ಲಿ ನಾವು ಭಾಳ ರೆಫರ್ ಮಾಡ್ತೀವಿ ಕಂಪೇರ್ ಟು ಡಿ ಸಿ. ಯಾಕೆ ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ಹೇಳ್ಬೋದು ಸರ್. ಇನ್ ಎ ಸಿ ಸರ್ಕ್ಯೂಟ್ಸ್ ವಿ ಕ್ಯಾನ್ ಹ್ಯಾವ್ ಬೈ ಹ್ಯಾವಿಂಗ್ ಇಂಡಕ್ಟರ್ ಆರ್ ಕೆಪಾಸಿಟನ್ಸ್ ಸರ್, ಪವರ್ ಕನ್ಸಂಪ್ಷನ್ ಕ್ಯಾನ್ ಬಿ ಮೇಡ್ ನೆಗ್ಲಿಜಿಬಲ್. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಈ ಫಾರ್ಮುಲಾ ಹೆಂಗೆ ಬಂತು ಅಂಥೇಳಿ ಸ್ವಲ್ಪ ಏನಾದರೂ ಅರ್ಥ ಆಯ್ತು ಅಂತ ತಿಳ್ಕೊಂಡು ಏನು ಮಾಡಬೇಕು ಹೇಳ್ಕೊಡ್ಬೇಕು ಸರ್. ಈಗ ಇದು ಒಂದು ಕಡೆ ಬರ್ಕೊಂಬಿಡು, ಬಾಕ್ಸ್ ಹಾಕ್ಕೊಂಬಿಡು. ಹಾಕ್ಯಂಡೆ ಸರ್. ಈಗ ಕೇಳಿಲ್ಲ. ಹೇಳ್ರಿ ಸರ್.
ಆವ್ರೇಜ್ ಮೊದಲು ಇನ್ಸ್ಟಂಟೇನಿಯಸ್ ಪವರ್ ಬರೀತೀವಿ. ಇನ್ಸ್ಟಂಟೇನಿಯಸ್ ಅಂದರೆ ವೋಲ್ಟೇಜ್ ಆಸ್ ಅ ಫಂಕ್ಷನ್ ಆಫ್ ಟೈಮ್ ಆ್ಯಂಡ್ ಕರೆಂಟ್ ಈಸ್ ಆಲ್ಸೋ ಫಂಕ್ಷನ್ ಆಫ್ ಟೈಮ್. ವಿ ಆಫ್ ಟಿ ಆ್ಯಂಡ್ ಐ ಆಫ್ ಟಿ, ಇನ್ಸ್ಟಂಟೇನಿಯಸ್ ಕರೆಂಟ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ವೋಲ್ಟೇಜ್, ಹೆನ್ಸ್ ಪವರ್ ಅಟ್ ಇನ್ಸ್ಟಂಟ್ ಅಟ್ ಎನಿ ಇನ್ಸ್ಟಂಟ್. ಮತ್ತು ಟಿ 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 ಕ್ಯಾನ್ಸಲ್ ಹೊಡ್ಕೊಂತ ಓದಿದ್ದೀರಪ್ಪ. ಪವರ್ ಅಟ್ ಎನಿ ಗಿವನ್ ಟೈಮ್, ವೋಲ್ಟೇಜ್ ಅಟ್ ಎನಿ ಗಿವನ್ ಟೈಮ್, ದೇ ಆರ್ ಇನ್ಸ್ಟಂಟೇನಿಯಸ್ ಬಿಕಾಸ್ ದೇ ಆರ್ ವೇರಿಯಿಂಗ್ ಕಂಟಿನ್ಯೂಯಸ್ಲಿ, ವೇರಿ ಆಗ್ತಾ ಇದ್ದಾವೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಆವ್ರೇಜ್ ಪವರ್ ತಗೋಬೇಕು. ದಟ್ ಈಸ್ ಈಕ್ವಲ್ ಟು ವಿ, ನಾವೇನು ಮಾಡೋಣ, ವಿ ನಾಟ್ ಸೈನ್ ಒಮೆಗಾ ಟಿ ಬರಿತೀನಿ. ನೆಕ್ಸ್ಟ್ ಕರೆಂಟ್ ಇಕ್ವೇಷನ್ ಬರೀಬೇಕು ಅಂದರೆ I just, dear students, I feel that current is leading the voltage by phase angle phi. ಲ್ಯಾಗಿಂಗ್ ಇರ್ಬೋದು, ಮೈನಸ್ ಇರ್ಬೋದು, ಮೈನಸ್ ಹಾಕೊಂಡು ಬರುತ್ತೆ, ಆನ್ಸರ್ ಬರುತ್ತೆ. ಅಸ್ಯೂಮಿಂಗ್ ದಟ್ ಕರೆಂಟ್ ಲೀಡ್ಸ್, ದಟ್ ಈಸ್ ವಿ ಆರ್ ರೈಟಿಂಗ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್, ದಟ್ ಈಸ್ ವಿ ಆಫ್ ಟಿ ಇಂಟು ಐ ಆಫ್ ಟಿ. ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ. ಚೆನ್ನಾಗಿ ಬೇಸಿಕ್ ಗೊತ್ತಿದೆ ಸರ್. ಈಗಲೇನು ಸ್ವಲ್ಪ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಬೇಕು, ಮಾಡ್ಕೊಳ್ಳಿ ಸರ್. ಏನು ಮಾಡೋಣ, ವಿ ನಾಟ್ ಇಂಟು ಐ ನಾಟ್ ಬ್ರಾಕೆಟಲ್ಲಿ ಸೈನ್ ಎ, ಇದನ್ನು ಸೈನ್ ಎ ಅಂತ ಅನ್ಕೋಬೇಕು, ಇದಿಷ್ಟನ್ನು ಸೈನ್ ಬಿ ಅಂತ ಅಂದ್ಕೊಂಡ್ರೆ ಸೈನ್ ಇಂಟು ಸೈನ್. ಗೊತ್ತಿದೆ ಸರ್, ಏನು ಗೊತ್ತಿದೆ ಸರ್, ಮೇಸ್ಟ್ರಿಗೆ ಮ್ಯಾಥ್ಸ್ ಬರಲ್ಲ ಅಂತ ಗೊತ್ತು ಸರ್. -2 sin A ಇಂಟು ಸೈನ್ ಬಿ, ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾ, ಪ್ರಾಡಕ್ಟ್ ಇದೆಯಪ್ಪ. ಇದನ್ನು ಸಮ್ ಆರ್ ಡಿಫರೆನ್ಸ್ ಟ್ರಾನ್ಸ್ಫರ್ಮೇಷನ್ ಫಾರ್ಮುಲಾ ಬರೀ ಅಂದರೆ ಕಾಸ್ ಮೈನಸ್ ಕಾಸ್. ಫಸ್ಟ್ ಟೈಮ್ ಬರಿತೀಯಾ ಸರ್ ಎ ಪ್ಲಸ್ ಬಿ ಬರಿತೀನಿ, ಇದಕ್ಕೇನು ಬರಿತೀಯೋ ಸರ್ ಎ ಮೈನಸ್ ಬಿ ಬರಿತೀನಿ. ಹಾಗೆ ವಿ ನಾಟ್ ಐ ನಾಟ್, ಈ -2 ಈ ಕಡೆ ಹಾಕ್ಕೊಂಡ್ರೆ -1/2 ಬ್ರಾಕೆಟ್ ಎಷ್ಟು ಬಂತು ಸರ್, ಸೈನ್ ಇಂಟು ಸೈನ್ ಕಾಸ್ ಎ ಪ್ಲಸ್ ಬಿ 2 ಒಮೆಗಾ ಟಿ ಪ್ಲಸ್ 5 ಕಾಸ್ ಎ ಪ್ಲಸ್ ಬಿ. ಆಯಿತಾ? ನೆಕ್ಸ್ಟ್ ಮೈನಸ್ ಕಾಸ್ ಎ ಮೈನಸ್ ಬಿ, ಒಮೆಗಾ ಟಿ ಕ್ಯಾನ್ಸಲ್, ಒಮೆಗಾ ಟಿ ಮೈನಸ್ ಆಫ್ ಒಮೆಗಾ ಟಿ -5 ಬರೆದ್ರೆ ಒಮೆಗಾ ಟಿ ಮೈನಸ್ ಒಮೆಗಾ ಟಿ ಪ್ಲಸ್ 5, ಒಮೆಗಾ ಟಿ ಕ್ಯಾನ್ಸಲ್ ಆಯಿತು, ಪ್ಲಸ್ ಬರ್ಕೊಂಡ್ರೆ ಅಂದರೆ ಏನಾಯ್ತು -5. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಪ್ಲಸ್ ಕಾಸ್ ಥೀಟಾ ಆಯಿತು, ಕಾಸ್ 5 ಆಯಿತು. ನೋಡಿ ಈಗ ಏನು ನೋಡ್ಬೇಕು ಸರ್, ಫಾರ್ಮುಲಾ ಹೆಂಗೆ ಬಂತು. ಈಗ ನಾವು ಎವರೇಜ್ ವ್ಯಾಲ್ಯೂ ಅಂತ ತಗೊಂಡಾಗ ಸ್ವಲ್ಪ ಹಳೇದು ನೆನಪು ಮಾಡ್ಕೊತೀಯಾ. ಈಗ ನೋಡಿ 5 ಇಸ್ ಎ ಕಾನ್ಸ್ಟೆಂಟ್, ಅದು ಕಾನ್ಸ್ಟೆಂಟ್, ವೇರಿಯಬಲ್ ಅಲ್ಲ, ವೇರಿಯಬಲ್ ಆಗಿದ್ದಾಗ ಕಾಸ್ ಆಫ್ 2 ಒಮೆಗಾ ಟಿ ಫಾರ್ 1 ಕಂಪ್ಲೀಟ್ ಸೈಕಲ್ ಏನಾಗ್ಬೋದಪ್ಪ, ಕಾಸ್ ಆಫ್ ದಿಸ್ 5 ಇಸ್ ಕಾನ್ಸ್ಟೆಂಟ್, ಕಾಸ್ ಆಫ್ n ಒಮೆಗಾ ಟಿ, ಕಾಸ್ n ಒಮೆಗಾ ಟಿ ವಿಚ್ ಈಸ್ ಡಿಫೈನ್ಡ್ ಫಾರ್ 1 ಕಂಪ್ಲೀಟ್ ಸೈಕಲ್ ಅಂತೇಳಿ ಇಂಟಗ್ರೇಟ್ ಮಾಡಿ ಎಲ್ಲ ಮಾಡಿದ್ದೀವಿ. ಈ ವ್ಯಾಲ್ಯೂ ಏನಾಗ್ಬಿಡುತ್ತೆ, 0 ಆಗುತ್ತೆ ಫಾರ್ 1 ಕಂಪ್ಲೀಟ್ ಸೈಕಲ್ ಆಫ್ ಎ ಸಿ. ಅಲ್ಲಿ ಒಂದು ಆವರೇಜ್ ವ್ಯಾಲ್ಯೂ ಅಂತ ಬರೀಬೇಕಷ್ಟೆ. ಆಯಿತಾ? ಕಾಪಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು, ಹೌದು ಕಾಪಿ ಮಾಡ್ಕೋಬೇಕು. ಏನು ಮತ್ತೆ ಅಳಿಸಿದೆಲ್ಲ ಸರ್, ನೀವೇನು ಸರ್ ಹೇಳಿದ್ರೆ ಹಂಗೆ ಅಳಿಸ್ಬಿಟ್ರಲ್ಲ. ಕಾಸ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಎ ಮೈನಸ್ ಬಿ ಬರ್ಕೊಂಡಿದ್ದೀನಿ. ಅದು ಹೆಂಗೆ ಬಂತೆಲ್ಲ ಹೇಳ್ಕೊಟ್ಟಿದೆ. ಎ ಪ್ಲಸ್ ಬಿ ಒಮೆಗಾ ಟಿ ಪ್ಲಸ್ ಒಮೆಗಾ ಟಿ, ದಟ್ ಈಸ್ 2 ಒಮೆಗಾ ಟಿ ಪ್ಲಸ್ 5, ಎ ಮೈನಸ್ ಬಿ ಒಮೆಗಾ ಟಿ ಕ್ಯಾನ್ಸಲ್ ಆಯಿತು, -5 ಬಂತು. ಕಾಸ್ ಆಫ್ -5 ಈಸ್ ಪ್ಲಸ್ ಕಾಸ್ 5 ಇರುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಟ್ ಈಸ್ ಲೆಫ್ಟ್ ಹಿಯರ್, ಇದನ್ನು 0 ಮಾಡ್ಕೊಂಬಿಟ್ರೆ ಉಳಿತೆಷ್ಟೋ -1/2 ಇಂಟು ಮೈನಸ್ ಆಫ್ ಮೈನಸ್ ಪ್ಲಸ್ ಬರುತ್ತೆ. ವಿ ನಾಟ್ ಇಂಟು ಐ ನಾಟ್ ಬೈ 2 ಇಂಟು ಕಾಸ್ 5 ಬರುತ್ತೆ. ಇದು ಈ ಸ್ಟೆಪ್ಪು, ಇದು 0 ಆಯಿತು. 1/2 ಇದಿಷ್ಟಕ್ಕೂ ಕಾಮನ್ನು. ಎಂಟೈರ್ ಫಾರ್ ದಿಸ್ ಬ್ರಾಕೆಟ್ 1/2 ಈಸ್ ಕಾಮನ್. ಹೌದು ಸರ್,
ಸೊ ವಿ ನಾಟ್ ಐ ನಾಟ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಫಿನಿಶ್ಡ್. ಏನು ಫಿನಿಶ್ಡ್? ಆ್ಯಾವ್ರೇಜ್ ಪವರ್ ಫಾರ್ಮುಲಾ ಬಂತು. ಸೈಡಿಗೆ ಇಲ್ಲಿ ಹೆಂಗೆ ಬರ್ಕೊಂಡಿದೆಯಾ, ಏನು ಮಾಡ್ಬೇಕು ಸರ್ ಅಂದರೆ ಆ್ಯಾವ್ರೇಜ್ ವ್ಯಾಲ್ಯೂ ಆಫ್ ಕಾಸ್ ಯಾವುದು 2 ಒಮೆಗಾ ಟಿ ಪ್ಲಸ್ 5 ಈಸ್ 0. 5 ಈಸ್ ಕಾನ್ಸ್ಟಂಟ್ ಇಯರ್. ಫೈ ಕಾನ್ಸ್ಟೆಂಟ್ ಅಂದರೆ ಪೈ ಬೈ 2, 3 ಪೈ ಬೈ 2 ಅವೇನವಲ್ಲ, ಕಾನ್ಸ್ಟೆಂಟ್, ವೇರಿಯಬಲ್ ಅಲ್ಲ. ರೈಟ್? ಸೊ ಫೈನಲಿ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಯು ಶುಡ್ ರೈಟ್? ವಿ ನೀಡ್ ಆರ್ ಎಮ್ ಎಸ್ ವ್ಯಾಲ್ಯೂ. ವಿ ಆರ್ ಎಮ್ ಎಸ್ ಏನು ಬರಿತೀಯಾ? ವಿ ನಾಟ್ ಬೈ ರೂಟ್ 2 ಬರಿತೀಯಾ? ಸೊ ದೇರ್ ಫಾರ್ ವಿ ನಾಟ್ ಇಸ್ ಈಕ್ವಲ್ ಟು ಏನಾಯಿತು? ರೂಟ್ 2 ವಿ ಆರ್ ಎಮ್ ಎಸ್ ಇಂಟು ಐ ನಾಟ್ ರೂಟ್ 2 IRMS divided by 2 into cos phi. So finally average power dissipated in what circuit? AC circuit ಅಂತ ಕೇಳಿದರೆ ಏನಪ್ಪ ಆನ್ಸರ್? ರೂಟ್ 2 ಇಂಟು ರೂಟ್ 2 ಇಸ್ 2. 2 ಟು ಕ್ಯಾನ್ಸಲ್ ಆಗಿದೆ, ಅಷ್ಟು ಕ್ಯಾನ್ಸಲ್ ಆಯಿತು. ಉಳಿದಷ್ಟು ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ into cos phi. ನಿಮಗಿದು ಬೋರ್ಡಿಗೆ ಕೇಳ್ತಾರೋ ಬಿಡ್ತಾರೋ, 5 ಮಾರ್ಕ್ಸಿಗೆ ಸರ್ 20 ಮಾರ್ಕ್ಸಿಗೆ ಅವ್ಯಾವೂ ಇಲ್ಲ. ನಾಲೆಡ್ಜ್ ಪಕ್ಕ. ಏನು ಪಕ್ಕ? ಎ ಸಿ ಸರ್ಕ್ಯೂಟಿಗೆ ನೀನು ಏನಾರ ಪವರ್ ಕನ್ಸಂಪ್ಷನ್ ಸಾಲ್ವ್ ಮಾಡಪ್ಪ ಅಂದರೆ ಬೇಸಿಕ್ ಫಾರ್ಮುಲಾ P is equal to V into I ಬರೆದ್ರೆ ನಡೆಯಂಗಿಲ್ಲ. ಅವೆಲ್ಲ ಇನ್ಸ್ಟಂಟೇನಿಯಸ್ ಕರೆಂಟ್. ಇಲ್ಲಿ ನೋಡಿ ಫೇಸ್ ಆ್ಯಂಗಲ್ ಏನು ಗೊತ್ತಾಗಲ್ಲ. ವಿತ್ ಫೇಸ್ ಆ್ಯಂಗಲ್ ಚೆಕ್ ಮಾಡಿದರೆ ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಫೈ ಬರಲೇಬೇಕು. ಬಂದ ತಕ್ಷಣ ಮುಂದಿನ ತರಗತಿಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಕೇಳೋಣ. ಏನಂತ? ಇನ್ ಫೇಸ್ ಇದ್ದರೆ ಫೈ ಇಸ್ ಈಕ್ವಲ್ ಟು 0. ಇನ್ ಫೇಸ್ ಫೈ ಇಸ್ ಈಕ್ವಲ್ ಟು 0. ಆವಾಗ ಈ ಕಾಸ್ ಫೈ ಇದೆಯಲ್ಲ ಟರ್ಮಿಗೆ, ಆ ಕಾಸ್ ಫೈಗೆ ಎ ಸಿ ಸರ್ಕ್ಯೂಟಲ್ಲಿ ಪವರ್ ಫ್ಯಾಕ್ಟರ್ ಅಂತ ಹೇಳೋದಕ್ಕೊಂದು ನಾಮಕರಣ ಮಾಡ್ತೀವಿ, ಹೆಸರು ಕೊಡ್ತೀವಿ. ಏನಂತ? ಪವರ್ ಫ್ಯಾಕ್ಟರ್. ಅಂದರೆ ದ ಥಿಂಗ್ ವಿಚ್ ಈಸ್ ಗೋಯಿಂಗ್ ಟು ಡಿಸೈಡ್ ದ ಕನ್ಸಂಪ್ಷನ್ ಆಫ್ ದಿ ಪವರ್. ಮ್ಯಾಕ್ಸಿಮಮ್ ಬರುತ್ತೋ ಕಮ್ಮಿ ಆಗುತ್ತೋ ಅನ್ನೋದನ್ನು ಡಿಸೈಡ್ ಮಾಡೋನು ಇವನೇ. ವಿ ಆರ್ ಎಮ್ ಎಸ್ ಐ ಆರ್ ಎಮ್ ಎಸ್ 0 ಇರೋಕ್ಕೆ ಸಾಧ್ಯ ಇಲ್ಲ. ಬೈ ಚೇಂಜಿಂಗ್ ದಿಸ್ ಕಾಸ್ ಫೈ we can decide whether the power consumption is 0 or not. ಸೊ ಈಗ ನಿಮಗೆ ಪವರ್ ಫ್ಯಾಕ್ಟರ್ ಎಷ್ಟಪ್ಪ ಫೇಸ್ ಆ್ಯಂಗಲ್ 0 ಇದ್ರೆ ಅಂತ ಕೇಳ್ತಾರೆ. ನಿಮ್ಮ ಕೆಲಸ ಸರ್ ಕಾಸ್ ಫೈ ಇಸ್ ಈಕ್ವಲ್ ಟು ಕಾಸ್ 0 ಇಸ್ ಈಕ್ವಲ್ ಟು 1. ಪವರ್ ಫ್ಯಾಕ್ಟರ್ ಅಂತ ಕೇಳಿದರೆ ಎಷ್ಟು ಬರೀಬೇಕು ಸರ್? ಕಾಸ್ ಫೈ 1. ಫೇಸ್ ಆ್ಯಂಗಲ್ 0 ಇದ್ದರೆ ಅದನ್ನು ನಾನೊಂದು ಸ್ವಲ್ಪ ಅಡ್ವಾನ್ಸ್ ಹೇಳ್ಕೊಡ್ತಿದ್ದೀನಿ ಅಂತ ಇಟ್ಕೊಳ್ತೀನಿ. ಫಾರ್ ರೆಸಿಸ್ಟಿವ್ ಎ ಸಿ ಸರ್ಕ್ಯೂಟ್ ಅಂದರೆ ನಮ್ಮ ಎ ಸಿ ಸರ್ಕ್ಯೂಟಲ್ಲಿ ಬರೇ ರೆಸಿಸ್ಟೆನ್ಸ್ ಇದ್ದರೆ ಪವರ್ ಫ್ಯಾಕ್ಟರ್ ಎಷ್ಟಿರುತ್ತಪ್ಪ? 1 ಮಾರ್ಕಿಗೆ ಕೇಳ್ತಾನೆ, ಇಲ್ಲ 4 ಮಾರ್ಕ್ಸಿಗೆ ಎಂಟ್ರೆನ್ಸ್ನಾಗ ಇರ್ತಾವೆ ನೋಡಿ. ಪವರ್ ಫ್ಯಾಕ್ಟರ್ ಕಾಸ್ ಫೈ ಇಸ್ ಈಕ್ವಲ್ ಟು 1 ಫಾರ್ ಎಂಥ ಸರ್ಕ್ಯೂಟಿಗೆ? ರೆಸಿಸ್ಟಿವ್ ಎ ಸಿ ಸರ್ಕ್ಯೂಟ್. ರೆಸಿಸ್ಟಿವ್ ಎ ಸಿ ಸರ್ಕ್ಯೂಟ್ ಅಂದರೆ ವೆನ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಟು ಎ ಸಿ, ವಾಟ್ ಈಸ್ ದ ಪವರ್ ಫ್ಯಾಕ್ಟರ್? ಸರ್ 1. ಯಾಕೆ ಬಂತು? ಇನ್ ಫೇಸ್ ಇರುತ್ತೆ. ಅದನ್ನು ಮತ್ತೆ ನಾಳೆ ಡಿಟೇಲಾಗಿ ನೋಡೋಣಂತೆ. ಆಯ್ತು ಸರ್. ಇನ್ನೊಂದು ಏನು ಸರ್? ಔಟ್ ಆಫ್ ಫೇಸ್ ಇರುತ್ತೆ. ಎಷ್ಟಿರುತ್ತಪ್ಪ? ಪೈ ಬೈ 2 ಇರುತ್ತೆ. ಆವಾಗ ಪವರ್ ಫ್ಯಾಕ್ಟರ್ ಎಷ್ಟಾಗುತ್ತೋ ಸರ್? ಪವರ್ ಫ್ಯಾಕ್ಟರ್ ಈಗ ಜಸ್ಟ್ ಏನೋ ಫಾರ್ಮುಲಾ ಹೇಳ್ಕೊಟ್ರಲ್ಲ ಸರ್, ಕಾಸ್ ಫೈ ಕಾಸ್ 90. ಕಾಸ್ 90 ಎಷ್ಟು? 0. ಸರ್ ಇದು ಯಾರಿಗಿರ್ಬೋದು ಅಂತ ಕೇಳಿದರೆ ಫಾರ್ ಇಂಡಕ್ಟನ್ಸ್ ಅಥವಾ ಇಂಡಕ್ಟರ್ ಫಾರ್ ಎಲ್ ಆರ್ ಸಿ ಇನ್ ಎ ಸಿ ಸರ್ಕ್ಯೂಟ್. ಅಡ್ವಾನ್ಸ್ ಬರ್ಕೊಂಬಿಡು. ಅಂದರೆ ಇಂಡಕ್ಟರ್ನ ಮತ್ತು ಕೆಪಾಸಿಟರ್ನ ನಾವು ಸಪ್ರೇಟ್ ಇಂಡಕ್ಟರ್ ಆರ್ ಕೆಪಾಸಿಟರ್ ವೆನ್ ಕನೆಕ್ಟೆಡ್ ಟು ಎ ಸಿ ಸೋರ್ಸ್
phase angle is pi by 2. They are out of phase. Current and voltage are out of phase by pi by 2. Then we get phase difference is pi by 2, cos 90 is 0. This is what, dear students, you have to be ready for next classes. I think you understood. ನೋಡಪ್ಪ ಹೊಸ್ದಾಗಿ ಕಲಿತಾ ಇದ್ದೀರಾ, ನಿಧಾನಕ್ಕೆ ಕರೆಕ್ಟಾಗಿ ಹೇಳ್ಕೊಟ್ಟಿದೆ, ಪ್ರಾಕ್ಟೀಸ್ ಮಾಡಿ, ಅವತ್ತಿಂದ ಅವತ್ತಿಗೆ ಓದಿ, ಈಸಿ ಆಗುತ್ತೆ. ಥ್ಯಾಂಕ್ ಯು, ಟೇಕ್ ಕೇರ್.